विश्वस्याखिल वेद वैदिक वचो ब्रह्मेश पूर्वेशुतं संवन्दे गोमतीभिः पुष्पाञ्जलिं समर्पयामि मङ्गलनीराजनं उत्पूताभिः पूरयित्वा गन्धादिकं प्रक्षिप्य अवसर्पन्तु देवभूता ये भूताविघ्नकर्तारः तेन शब्द शिवाज्ञया भूतप्रेतपशाचा ये चान्ये भुवि भारकाः ಅವಶ್ಯಕತೆ ಇಲ್ಲ, ದೇವರಿಗೆ ಆಸೆಯೂ ಇಲ್ಲ. ಹಾಗಾಗಿ ನಾವು ಕೊಟ್ಟದನ್ನು ದೇವರು ನಾವು ವಿಶೇಷವಾಗಿ ನರಸಿಂಹ ದೇವರಿಗೆ ಆಹುತಿಯನ್ನು ಕೊಡ್ತಾ ಇದ್ದೇವೆ. ದೇವರು ಅದನ್ನು ಸ್ವೀಕಾರ ಮಾಡಿಕೊಳ್ಳಿ. ಎಲ್ಲ ರೀತಿಯ ಆಪತ್ತುಗಳನ್ನ ದುರಿತಗಳನ್ನೆಲ್ಲ ದೂರ ಮಾಡಿ. ಅದು ವಿಶೇಷವಾಗಿ ಪ್ರಹ್ಲಾದನನ್ನ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಬಂದ ದೇವರು ಅಂತ. ಹಿರಣ್ಯಕಶಿಪು ಬೇರೆ ಬೇರೆ ರೀತಿಯ ವರವನ್ನ ಪಡ್ಕೊಂಡಿದ್ದ. ಯಾವ ರೀತಿಯಿಂದಲೂ ಒಂದು ಮರಣ ಬರಬಾರದು ಅಂತ ವರ ಕೇಳಲಿಕ್ಕೆ ಹೊರಟದ್ದು. ಆದ್ರೆ ಮರಣವೇ ಬರಬಾರದು ಅಂತ ಯಾರಿಗೂ ವರ ಕೊಡುವಂತಹ ವ್ಯವಸ್ಥೆ ಇಲ್ಲ ಅಂತ ಕೇಳಿದಾಗ ಕಡೆಗೆ ಅವರಿಂದ ಮರಣ ಬರಬಾರ್ದು, ಇವರಿಂದ ಮರಣ ಬರಬಾರ್ದು, ಈ ಸಮಯದಲ್ಲಿ ಮರಣ ಬರಬಾರ್ದು ಅಂತ ಬೇರೆ ಬೇರೆ ರೀತಿಯಾದಂತಹ ಒಂದು ಷರತ್ತುಗಳನ್ನ ಹಾಕಿ ಅಂತೂ ನಮ್ಗೆ ಮರಣ ಬರುವುದಿಲ್ಲ ಅಂತ ಅವ ತಿಳ್ಕೊಂಡಿದ್ದ. ಅವನೇ ದೊಡ್ಡ ಜನ ಅಂತ ತಿಳ್ಕೊಂಡಿದ್ದ. ಆದ್ರೆ ಅವನ ಎಲ್ಲ ಕಲ್ಪನೆಗಳನ್ನ ತಪ್ಪು ಅಂತ ಮಾಡಲಿಕ್ಕೆ ನರಸಿಂಹದೇವರು ಅಲ್ವಾ ತನ್ನ ಒಂದು ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡ್ಬೇಕಲ್ವಾ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿ ಆಗಿದೆ ಅಲ್ವಾ. ಯಾವ ರೀತಿಯಿಂದಲೂ ಮರಣ ಬರುವುದಿಲ್ಲ, ಅವನು ಕೇಳಿದ ಯಾವ ರೀತಿಯಿಂದಲೂ ಮರಣ ಬರುವುದಿಲ್ಲ ಅಂತ. ಮತ್ತೊಂದು ಪ್ರಹ್ಲಾದ ನಂಬಿದ್ದ ನರಸಿಂಹದೇವರಿಗೆ ತಂದೆ ಭಗವಂತ ಇದ್ದಾನೆ, ರಕ್ಷಣೆ ಮಾಡ್ತಾನೆ ಅಂತ ನಂಬಿದ್ದ. ಹಾಗಾಗಿ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ಬೇರೆ ಬೇರೆ ರೀತಿಯಾದಂತಹ ವರವನ್ನು ಪಡ್ಕೊಂಡಿದ್ರು ಕೂಡ ಅದನ್ನೆಲ್ಲ ಸುಳ್ಳು ಮಾಡಿ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಿ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಸ್ತಂಭದಿಂದಂತಹ ಬಂದ ದೇವರು ನರಸಿಂಹದೇವರು ಅಂತ. ಮನುಷ್ಯನೂ ಅಲ್ಲ, ಮೃಗನೂ ಅಲ್ಲ, ಆ ರೂಪದಿಂದ ಬಂದು ಭಕ್ತರನ್ನ ಅನುಗ್ರಹಿಸಿದ. ಪ್ರಹ್ಲಾದನನ್ನ ಅನುಗ್ರಹಿಸಿದ ರೂಪ ಪ್ರಹ್ಲಾದನ ಮುಖಾಂತರ ನಮಗೂ ಕೂಡ ಆ ಭಗವಂತ ಒಂದು ರೂಪವನ್ನ ಅನುಗ್ರಹ ಮಾಡಿದ ಆರಾಧನೆಗೋಸ್ಕರ ಅಂತ ಭಗವಂತನ ರೂಪವನ್ನ ವಿಶೇಷವಾಗಿ ಮಾಡಿದ್ರಿಂದ ನಮ್ಮ ಶರೀರ ಶುದ್ಧ ಆಗಲಿ, ಶರೀರ ಶುದ್ಧ ಆಗಿ ಮನಸ್ಸು ಶುದ್ಧ ಆಗಲಿ, ಮನಸ್ಸು ನಿರ್ಮಲ ಆಗಿ ದೇವರ ಸ್ಮರಣೆಯನ್ನ ಮಾಡಲಿಕ್ಕೆ ಬೇಕಾದಂತಹ ಒಳ್ಳೆಯ ಒಂದು ವಾತಾವರಣವನ್ನ ದೇವರು ನಿರ್ಮಾಣ ಮಾಡಲಿ.
ಮನಸ್ಸನ್ನ ದೇವರಲ್ಲಿ ನಾವು ಇಡುವ ಹಾಗೆ ದೇವರೇ ಅನುಗ್ರಹ ಮಾಡಿ ತದ್ವಾರ ನಿಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಲಿ. ನೀವು ಮಾಡುವಂತಹ ವ್ಯವಹಾರಗಳಲ್ಲೆಲ್ಲ ಪ್ರಗತಿಯನ್ನ ದೇವರ ಅನುಗ್ರಹ ಮಾಡಿ ನಿಮಗೆ ದಂಪತಿಗಳಿಗೆ ಮನೆಯವರಿಗೆಲ್ಲ ಐಕಮತ್ಯ, ಮಕ್ಕಳಿಗೂ ಕೂಡ ಶ್ರೇಯಸ್ಸು, ಮುಂದೆ ಒಳ್ಳೆಯ ಭವಿಷ್ಯ, ಸನ್ಮಂಗಲಗಳನ್ನು ಅನುಗ್ರಹ ಮಾಡಿ ನಿಮ್ಮ ವಂಶ ಬೆಳೆದ್ರಿ. ಇದೇ ರೀತಿಯಲ್ಲಿ ದೇವರನ್ನ ಸ್ಮರಿಸಿಕೊಂಡು ದೇವರ ಸತ್ಕರ್ಮವನ್ನ ಮಾಡಿಕೊಂಡು ನೆಮ್ಮದಿಯ ಜೀವನ ಮಾಡುವಂತ ಯೋಗಭಾಗ್ಯವನ್ನ ದೇವರ ಅನುಗ್ರಹ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೊಡುವಂತಹ ಆಹುತಿಯನ್ನ ದೇವರಿಗೆ ಯಾವುದೇ ಲೆಕ್ಕ ಇಲ್ಲ, ಕಿಂಚಿತ ಆಹುತಿಯನ್ನ ದೇವರು ಸ್ವೀಕಾರ ಮಾಡಿಕೊಂಡು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಯೇ 3 ಪ್ರದಕ್ಷಿಣೆಗಳನ್ನು ನಮಸ್ಕಾರ ಮಾಡಿ ನರಸಿಂಹಾಯ ಇದಂ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ಇದಂ ನಮಃ. ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಾಯ ನಮಃ. ಶ್ರೀ ಉಗ್ರಂ ನರಸಿಂಹಾಯ ಶ್ರೀ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಭಕ್ಷ ನಮಾಮ್ಯಹಂ ಸ್ವಾಹಾ. ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ
नृत्यं समर्पयामि गीतं समर्पयामि वादित्राणि समर्पयामि समस्तविध राजोपचार पूजाभ्ये वन्दनं समर्पयामि नारसिंहायुते महाबलाय धीमहि तन्नो अनन्तः प्रचोदयात् नारसिंहायुते महाबलाय धीमहि तन्नो अनन्तः प्रचोदयात् नारसिंहायुते महाबलाय धीमहि तन्नो अनन्तः प्रचोदयात् तन्नार्घ्यं समर्पयामि श्रीगुरुभ्यो नमः महागणपतये नमः नायेन्द्रसिंहं पुरवृत्तरवित्रनेत्रं ज्ञानप्रदत्तकैर्महावराभ्याम् रक्षणधरं च तथनं जयासुनेतं दिग्मां शिवट्यधिगतेजसमर्पिणक्तिं लक्ष्मी नरसिंहाय नमः प्रार्थयामि अग्निं प्रज्वलितं वन्दे जातवेदं मुदाचनं सुवर्णवर्णमदलं समिद्धं विश्वतोमुखं यज्ञपुरुषाय नमः प्रार्थयामि शरणं कीर्तिमायुष्यं प्रज्ञां मेधां चिरं फलं योग्यतां पापहानिञ्च पुण्यप्रतिष्ठिताय शरणाभिमानदेवताभ्यो नमः प्रार्थनां समर्पयामि फलं मया देव होमितं ते हुताशना तेन मे सुफल अवाप्तिः भवेत् जन्मनि प्रज्वलितं वन्दे जातवेदं हुताशनं सुवर्णवर्णमदलं समिद्धं विश्वतोमुखं यज्ञपुरुषाय नमः प्रार्थयामि
नरः कीर्तिमायुष्यं प्रज्ञां मेधां प्रियं भगं योग्यतां पापहानिं च पुण्यवृद्धिं च साधयेत् नरणाभिमानजगदाभ्यो नमः प्रार्थनां समर्पयामि ಮತ್ತೊಮ್ಮೆ ನಾವೆಲ್ಲರೂ ಕೂಡ ಸೇರಿ ಪ್ರಸನ್ನ ಕಾಲದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಯಾವುದೇ ಒಂದು ಸತ್ಕರ್ಮ ಮಾಡುವುದಿದ್ರೂ ಕೂಡ ಧರ್ಮ ಮಧ್ಯೇಶ ಕರ್ಮಾಂತೇಶ ಪುನಃ ಪುನಃ ಅಂತ ಹೇಳಿದ ರೀತಿಯಲ್ಲಿ ಕರ್ಮದ ಆರಂಭ ಕಾಲದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು, ಕರ್ಮದ ಮಧ್ಯಕಾಲದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು, ಕರ್ಮಾಂತ್ಯದಲ್ಲಿ ಕೂಡ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಅರ್ಥ ಅಲ್ಲ. ನಮ್ಮ ಮನೆಗೆ ಅತಿಥಿಗಳನ್ನ ಕರೆಸಿದಾಗ ಅವರನ್ನ ಬನ್ನಿ ಕುತ್ಕೊಳ್ಳಿ ಅಂತ ನಾವು ಹಾಲ್ನಲ್ಲಿ ಕುತ್ಕೊಳಿಸಿ ನಾವು ನಮ್ಮ ಬಾಡಿಗೆ ಬೆಡ್ರೂಮ್ ಅಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ತಿಂತಾ ಇದ್ದೇವೆ, ಬಂದಂತ ಅತಿಥಿಗಳಿಗೆ ನೋವಾಗ್ತದೆ ಅಲ್ವಾ? ಹಾಗಾಗಿ ನಮ್ಗದು ಒಳ್ಳೇದಲ್ಲ ಅಂತ ಅರ್ಥ. ಅದೇ ರೀತಿಯಲ್ಲಿ ದೇವರನ್ನು ನಾವು ಇವತ್ತು ಆರಾಧನೆ ಮಾಡಬೇಕು ಅಂತ ನಮಗೋಸ್ಕರ ನಾವು ಇವತ್ತು ಕರೆದಿದ್ದೇವೆ ಅಥವಾ ದೇವರಾಗೆ ಬಂದದ್ದಲ್ಲ ಅಲ್ವಾ? ದೇವರನ್ನ ಕರೆದಿದ್ದೇವೆ, ಆವಾಹನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ದೇವರು ಇರ್ಲಿಲ್ವಾ? ಹಾಗಾದ್ರೆ ಇಲ್ಲಿಯ ತನಕ ಹೇಳಿದ್ರೆ ದೇವರು ಎಲ್ಲಾ ಕಡೆಯಲ್ಲಿ ಇದ್ದಾನೆ ಅಂತ ಅರ್ಥ. ಆದ್ರೆ ದೇವರ ಅನುಗ್ರಹವನ್ನ ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ವಿಧಾನಗಳು ಉಂಟು ಅಂತ ಅರ್ಥ. ಗಾಳಿ ಅನ್ನುವಂಥದ್ದು ಎಲ್ಲಾ ಕಡೆಯಲ್ಲಿ ಉಂಟು ಅಲ್ವಾ? ಗಾಳಿ ಉಂಟು ಅಂತೇಳಿ ನಾವು ಸೆಕೆ ಆದಾಗ ಸುಮ್ಮನೆ ಕುತ್ಕೊಳ್ಳುವುದಿಲ್ಲ, ಫ್ಯಾನ್ ಸ್ವಿಚ್ ಹಾಕ್ತೇವೆ, ಎಸಿ ಹಾಕ್ತೇವೆ ಅಥವಾ ಬೀಸಣಿಗೆಯಿಂದ ಗಾಳಿಯನ್ನ ಬೀಸಿಕೊಳ್ತೇವೆ ಅಲ್ವಾ? ಬೀಸಣಿಗೆಯಿಂದ ಗಾಳಿ ಬೀಸಿದಾಗ ಹೊಸ ಗಾಳಿ ಸೃಷ್ಟಿಯಾಗುವುದಲ್ಲ, ಅಲ್ಲೇ ಇದ್ದ ಗಾಳಿ ಅದು ಜೋರಾಗಿ ಬೀಸಿ ನಮ್ಗೆ ಅವರು ತಪಸ್ಸನ್ನ ಮಾಡ್ತಾ ಇದ್ರೆ ತಪಸ್ಸಿನಿಂದ ಏನ್ ಮಾಡ್ತಾರೆ, ಲೋಕಕ್ಕೆ ಹಾನಿಯನ್ನು ಉಂಟು ಮಾಡ್ತಾರೆ. ತಪಸ್ಸನ್ನ ಮಾಡದೇ ಇದ್ದಾಗ ಏನ್ ಮಾಡ್ತಾರೆ, ಅದರಿಂದಲೂ ಕೂಡ ಆವಾಗಲೂ ಕೂಡ ಲೋಕಕ್ಕೆ ಹಾನಿಯನ್ನು ಉಂಟು ಮಾಡುವಂಥದ್ದು. ದುಷ್ಟರ ಸ್ವಭಾವವೇ ಹೀಗಿರುವಂಥದ್ದು. ಹೀಗಿರುವಾಗ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅವನ ತಪಸ್ಸಿನಿಂದ ಲೋಕ ನಾಶವಾಗ್ತಾ ಇದೆ, ನೀನು ಹೋಗಿ ಅವನಿಗೆ ಬೇಗ ಆದಷ್ಟು ಬೇಗನೆ ವರವನ್ನ ಕೊಡು ಅಂತ ಹೇಳಿಂತ ದೇವತೆಗಳೆಲ್ಲ ಕೇಳ್ಕೊಂಡ್ರು. ಸರಿ ಆಯ್ತು ಅಂತ ಹೇಳಿಂತ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ನೋಡ್ತಾರೆ, ಹಿರಣ್ಯಕಶಿಪು ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಭಾಗವತ ಹೇಳುತ್ತೆ, ನದದರ್ಶ ಪ್ರತಿಚ್ಛನ್ನಂ ವಲ್ಮೀಕ ತೃಣಕೀಚಕೈಹಿ ಪಿಪೀಲಿಕಾಭಿರಾಚೀರ್ಣಮೇತಸ್ತ್ವಂ ಮಾಂಸ ಶೋಣಿತಂ. ಕಾಣಿಸ್ತಾನೆ ಇಲ್ಲ ಹಿರಣ್ಯಕಶಿಪು. ಎಲ್ಲಿದ್ದಾನೆ ಹಾಗಾದ್ರೆ ಅಂತಂದ್ರೆ ಅವನ ಮೇಲೆ ಹುತ್ತ ಬೆಳೆದಿದೆ. ಅಷ್ಟು ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಅಷ್ಟಕ್ಕೆ ಮುಗಿಲಿಲ್ಲ, ಹುಲ್ಲು ಬೆಳೆದಿದೆ, ಜೊತೆಗೆ ಕಂಟಕ ಬಳ್ಳಿಗಳೆಲ್ಲ ಅವನು ಕಾಣದಂತೆ ಮರೆ ಮಾಡಿ ಬಿಟ್ಟಿರುವಂಥದ್ದು. ಇರುವೆಗಳೆಲ್ಲ ಏನ್ ಮಾಡ್ತಾ ಇದೆ, ಅವನ ಮಾಂಸವನ್ನ ಪಾರಣೆಗಾಗಿ ಸ್ವೀಕಾರ ಮಾಡ್ತಾ ಇರುವಂಥದ್ದು. ಇಷ್ಟು ಕಠಿಣವಾದಂತಹ ತಪಸ್ಸನ್ನ ಮಾಡಿದ್ದಾನೆ. ಇಲ್ಲಿ ವಿಚಾರವನ್ನ ಮಾಡಬೇಕು. ಅವನು ಇಷ್ಟು ತಪಸ್ಸನ್ನ ಮಾಡಿದ್ದಾನೆ, ಏತಕ್ಕೋಸ್ಕರ ಮಾಡಿದ್ದು? ಲೋಕವನ್ನ ಹಾನಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡಿರುವಂಥದ್ದು. ಅದರಲ್ಲಿ ಒಂದು ಅರ್ಧ ಭಾಗ ದೇವರಿಗೋಸ್ಕರ ಅಂತ ಮಾಡಿದ್ರು ಸಾಕಾಗಿತ್ತು, ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ತಿದ್ದ. ಆದರೆ ಅವನ ದುರುದ್ದೇಶದಿಂದಾಗಿ ಲೋಕವು ಹಾನಿ ಆಗ್ತಾ ಇರುವಂಥದ್ದು. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಕಶ್ಯಪ ಪುತ್ರ, ನಾನು ಹಿಂದೆಂದೂ ಕೂಡ ಇಂತಹ ಕಠಿಣವಾದಂತಹ ತಪಸ್ಸನ್ನ ಮಾಡಿದವ್ರು ನೋಡಿಲ್ಲ, ಎಲ್ಲಿದೀಯಪ್ಪ ನೀನು ಅಂತ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ. ಕೊನೆಗೆ ಬ್ರಹ್ಮದೇವರನ್ನ ನೋಡಿದಾಗ ಸಂತೋಷಗೊಳ್ತಾ ಇದ್ದಾನೆ ಹಿರಣ್ಯಕಶಿಪು. ಹಿರಣ್ಯಕಶಿಪು ಮೊದಲೇ ಲಿಸ್ಟ್ ಮಾಡ್ಕೊಂಡಿದ್ದ ದೊಡ್ಡದಾದಂತಹ ಪಟ್ಟಿ, ಏನು ಬರಬೇಕು ನಿನಗೆ ಕೇಳು ಅಂತ ಹೇಳಿಂತ. ಅವನ ಉದ್ದೇಶ ಏನು? ದೇವತೆಗಳನ್ನ ಸೋಲಿಸಬೇಕು, ಇಡೀ ಸಮಗ್ರ ಲೋಕ ತನ್ನ ಆಧಿಪತ್ಯದಲ್ಲಿರಬೇಕು. ಅದಕ್ಕೋಸ್ಕರ ಏನ್ ಬೇಕು? ಮರಣವೇ ಬರಬಾರದು, ಅಜೇಯನಾಗಿ ಇರಬೇಕು ಅಂತ ವಿಚಾರವನ್ನ ಮಾಡಿದ. ದೊಡ್ಡದಾದಂತಹ ಪಟ್ಟಿಯನ್ನು ಹೇಳ್ತಾ ಇದ್ದಾನೆ. ಮರಣ ಬರಬಾರದು ಅಂತ ಹೇಳ್ದ. ಮರಣ ಬರಬಾರದು ಅಂತ ಹೇಳಿದಾಗ ವಿಚಾರ ಮಾಡ್ದ. ಫಸ್ಟಿಗೆ ಮರಣ ಅಂತಂದ್ರೆ ಬ್ರಹ್ಮದೇವರಿಂದ ಸೃಷ್ಟರಾದಂಥವರು ಮನುಷ್ಯರು, ಅಷ್ಟೇ ಅಲ್ಲ ಪ್ರಾಣಿಗಳು ಕೂಡ ಇದ್ದಾರೆ, ಪ್ರಾಣಿಗಳಿಂದ ಮರಣ ಬರ್ಬೋದು ಅಂತ ಹೇಳಿದ. ವಿಚಾರ ಮಾಡ್ದ. ಅದಕ್ಕೆ ಬೇಡ ಬೇಡ, ಮನುಷ್ಯರಿಂದಾಗ್ಲಿ ಪ್ರಾಣಿಗಳಿಂದಾಗ್ಲಿ ನೀನು ಸೃಷ್ಟಿ ಮಾಡಿರುವಂತಹ ಜಗತ್ತಿನಲ್ಲಿ ನಿನ್ನಿಂದ ಸೃಷ್ಟವಾದಂತಹ ಯಾವ ಯಾವ ಜೀವರಾಶಿಗಳಿದ್ದಾವೋ ಅವುಗಳಿಂದ ನನಗೆ ಮರಣ ಬರಬಾರದು. ಆಮೇಲೆ ಮತ್ತಿನ್ನು ವಿಚಾರ ಮಾಡ್ದ. ಹಗಲು ಮರಣ ಬರಬಾರ್ದು, ಸಾಯಂಕಾಲ ಮರಣ ಬರಬಾರ್ದು, ಯಾವ ಆಯುಧಗಳಿಂದ ಮರಣ ಬರಬಾರ್ದು. ವಿಚಿತ್ರವಾದಂತಹ ವರವನ್ನ ಕೇಳಿದ. ಬ್ರಹ್ಮದೇವರಿಗೆ ಒಂದು ಕ್ಷಣ
ಏನು ಯಾವ ರೀತಿಯಾಗಿ ವರ ಕೊಡ್ಲಿ ನಾನು? ಆಯ್ತು ಅಂತ ಹೇಳ್ಬಿಟ್ಟ. ಬ್ರಹ್ಮದೇವರು ವರ ಕೊಟ್ಟಾಗೋಯ್ತು. ವರ ಕೊಟ್ಟಾದ ಮೇಲೆ ಹಿರಣ್ಯಕಶಿಪು ಏನು ಮಾಡ್ತಾ ಇದ್ದಾನೆ? ಇನ್ನೂ ತನ್ನ ಅಟ್ಟಹಾಸವನ್ನು ತೋರಿಸ್ತಾ ಇದ್ದಾನೆ. ದೇವತೆಗಳ ಮೇಲೆಲ್ಲ ಆಕ್ರಮಣವನ್ನ ಮಾಡಿದ. ಇಡೀ ಸಮಗ್ರ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ದುಷ್ಟರಿಂದ ಕೂಡಿರುವಂಥದ್ದು, ದುಷ್ಟ ಸಮೂಹವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಕೊನೆಗೆ ದೇವತೆಗಳೆಲ್ಲ ಚಿಂತಾಕ್ರಾಂತರಾಗಿ ಭಗವಂತನ ಬಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನೀನೊಬ್ಬನೇ ರಕ್ಷಕನಾಗಿದ್ದಿ, ನಿನ್ನನ್ನು ಹೊರತುಪಡಿಸಿ ಯಾರೂ ಕೂಡ ರಕ್ಷಕರಿಲ್ಲ, ನೀನೇ ರಕ್ಷಣೆಯನ್ನ ಮಾಡಬೇಕು ಅಂತೇಳಿ ಅಂತ ಭಗವಂತನ ಬಳಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾರೆ. ಬ್ರಹ್ಮದೇವರು ವರ ಏನೋ ಕೊಟ್ಟು ಬಿಟ್ಟಿದ್ದಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಯೋಚನೆ ಮಾಡಬೇಡ್ರಿ, ಸದ್ಯದಲ್ಲಿ ನಾನು ಅವತಾರವನ್ನ ಮಾಡ್ತೇನೆ. ಯಾಕೆ ಅಂತಂದ್ರೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಸು ವಿನಶ್ಯತಿ ಅಂತ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ. ಯಾವಾಗ ದುಷ್ಟನಾದಂಥವನು ಮರಣವನ್ನು ಹೊಂದುತ್ತಾನೆ ಆದಷ್ಟು ಬೇಗನೆ ಅಂತಂದ್ರೆ, ಯದಾ ದೇವೇಶು ವೇದೇಶು, ದೇವತೆಗಳಲ್ಲಿ ವಿರೋಧವನ್ನ ಮಾಡೋದಾಗ್ಲಿ ಅಥವಾ ಅಪೌರುಷೇಯವಾದಂತಹ ವೇದಗಳಲ್ಲಿ ವಿರೋಧವನ್ನ ಮಾಡೋದಾಗ್ಲಿ, ಗೋಷು ಗೋವಿಗಳಲ್ಲಿ ವಿರೋಧವನ್ನ ಮಾಡೋದಾಗ್ಲಿ, ವಿಪ್ರೇಶು ಬ್ರಾಹ್ಮಣೋತ್ತಮರಲ್ಲಿ ವಿರೋಧವನ್ನ ಮಾಡೋದಾಗ್ಲಿ, ಅಥವಾ ಸಾಧುಗಳು ಸಜ್ಜನರು ಅಂತ ಯಾರಿದ್ದಾರೆ ಅವರಲ್ಲಿ ಯಾವಾಗ ವಿರೋಧವನ್ನ ಮಾಡ್ತಾರೋ, ಆಮೇಲೆ ಧರ್ಮದಲ್ಲಿ ಮತ್ತೆ ಭಗವಂತನಲ್ಲಿ ಯಾವಾಗ ವಿರೋಧವನ್ನ ವ್ಯಕ್ತಪಡಿಸ್ತಾರೋ ಆದಷ್ಟು ಬೇಗನೆ ಅವರು ಮರಣವನ್ನು ಹೊಂದುತ್ತಾರೆ. ಇದು ಭಗವಂತನೇ ಮಾಡಿರುವಂತಹ ನಿಯಮ. ಆದ್ರಿಂದ ಇವನು ಎಲ್ಲದರಲ್ಲೂ ವಿರೋಧವನ್ನ ಮಾಡ್ತಾನೆ ಇದ್ದಾನೆ, ಖಂಡಿತವಾಗಿಯೂ ಕೂಡ ಇವನು ವಿನಾಶವನ್ನು ಹೊಂದುತ್ತಾನೆ. ನನ್ನ ಭಕ್ತನೊಬ್ಬ ಸದ್ಯದಲ್ಲಿ ಅವನು ಹುಟ್ಟುತ್ತಾ ಇದ್ದಾನೆ, ಅವನ ಮೂಲಕವೇನೆ ಇವನ ಮರಣವನ್ನ ಮಾಡಿಸ್ತೇನೆ ಅಂತ ದೇವತೆಗಳಿಗೆ ಅಭಯವನ್ನ ಪ್ರದಾನ ಮಾಡಿದ್ದಾನೆ ಪರಮಾತ್ಮ. ಕೊನೆಗೆ ದೇವತೆಗಳೆಲ್ಲ ಪರಮಾತ್ಮನ ಅನುಗ್ರಹದಿಂದ ಸಂತೃಪ್ತರಾಗಿದ್ದಾರೆ. ಇತ್ತ ಹಿರಣ್ಯಕಶಿಪುವಿಗೆ ಪ್ರಹ್ಲಾದನ ಜನನವಾಗ್ತಾ ಇದೆ. ಹಿರಣ್ಯಕಶಿಪು ಅವನಿಗೆ ಒಟ್ಟು 4 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಪ್ರಹ್ಲಾದ ಕೊನೆಯವನು. ಅವನು ಉತ್ತಮ ಗುಣಗಳಿಂದ ಕೂಡಿದಂಥವನು. ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ. ಅವನಲ್ಲಿ ಎಂತೆಂಥ ಗುಣಗಳಿತ್ತು. ಹಿರಣ್ಯಕಶಿಪುವಿನಲ್ಲಿ ಇರುವಂತಹ ದುರ್ಗುಣಗಳನ್ನಾದರೂ ಪಟ್ಟಿ ಮಾಡಬಹುದು, ಆದರೆ ಪ್ರಹ್ಲಾದನಲ್ಲಿದ್ದಂತಹ ಯಾವ ಸದ್ಗುಣಗಳೆಂತಿದ್ವು ಅದು ಯಾವುದನ್ನೂ ಕೂಡ ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸದ್ಗುಣಗಳ ಗಣಿ ನಮ್ಮ ಪ್ರಹ್ಲಾದ. ಭಗವಂತನಲ್ಲಿ ಅಚಲವಾದಂತಹ ಭಕ್ತಿ, ಗುರು ಹಿರಿಯರಲ್ಲಿ ಭಕ್ತಿ, ಗೌರವ, ಒಳ್ಳೆ ವಿದ್ಯೆ, ವಿನಯ, ರೂಪ, ಯೌವನ ಯಾವುದಿದ್ರೂ ಕೂಡ ಅವನಲ್ಲಿ ಅಹಂಕಾರ ಇಲ್ಲ. ಹೇಗಿದ್ದ ಅಂತ ಭಾಗವತ ಹೇಳ್ತಾ ಇದೆ. ದಾಸವತ್ ಸನ್ನತಾರ್ಯಾಂಗ್ರಿ ಸ್ಯಾತ್. ದೊಡ್ಡವರು ಬಂದಾಗ ಸೇವಕರಂತೆ ಅವರ ಸೇವೆಯನ್ನ ಮಾಡ್ತಾ ಇದ್ದ, ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದ. ಭಗವಂತ ಮತ್ತೆ ಭಗವದ್ ಭಕ್ತರು ಅಂತ ಯಾರಿದ್ದಾರೆ ಅವರಲ್ಲಿ ಅತಿಶಯವಾದಂತಹ ಭಕ್ತಿಯನ್ನ ಮಾಡ್ತಾ ಇದ್ದ. ಜೊತೆಗೆ ಪಿತೃವತ್ ದೀನವತ್ಸಲಹ, ದುಃಖಿತರಾಗಿರುವಂತಹ ಸಜ್ಜನರ ವಿಷಯದಲ್ಲಿ ಅವನು ಏನು ಮಾಡ್ತಾ ಇದ್ದ, ತಂದೆಯಂತೆ ರಕ್ಷಕನಾಗ್ತಾ ಇದ್ದ. ಇಷ್ಟೆಲ್ಲ ಸದ್ಗುಣಗಳಿದ್ರೂ ಕೂಡ ಅಹಂಕಾರ, ದರ್ಪ, ಕ್ರೋಧ ಯಾವುದು ಕೂಡ ಅವನಲ್ಲಿ ಇರಲಿಲ್ಲ. ಇದು ಮುಖ್ಯವಾಗಿ ಇರಬೇಕಾಗಿರುವಂಥದ್ದು. ಇಂತಹ ಗುಣಗಳನ್ನು ಹೊಂದಿದಂಥವನು ಪ್ರಹ್ಲಾದ. ಅಂತಹ ದುಷ್ಟನಿಗೆ ಇಂತಹ ಭಗವದ್ಭಕ್ತ ಹುಟ್ಟಿರುವಂಥದ್ದು. ಪ್ರಹ್ಲಾದನನ್ನ ಅಲ್ಲೇ ಸಮೀಪದಲ್ಲಿರುವಂತಹ ಶುಕ್ರಾಚಾರ್ಯರ ಮಕ್ಕಳಾಗಿರುವಂತಹ ಚಂಡಾಮರ್ಕರ ಬಳಿ ವಿದ್ಯಾಭ್ಯಾಸಕ್ಕೆ ಬಿಟ್ಟಿದ್ದಾನೆ. ಒಮ್ಮೆ ಹಿರಣ್ಯಕಶಿಪುವಿಗೆ ಕುತೂಹಲ, ನನ್ನ ಮಗ ಏನು ಕಲ್ತಿದ್ದಾನೆ. ಯಾರಿಗೆ ಆದರೂ ಸಹಜವಾದಂತಹ ಕುತೂಹಲ ಇದ್ದಿರ್ತಾನೆ, ನನ್ನ ಮಗನನ್ನ ಬಿಟ್ಟಿದ್ದೇವೆ ಹೊರಗಡೆ, ಏನು ಓದ್ತಾ ಇದ್ದಾನೋ, ಏನು ಕಲ್ತಿದ್ದಾನೋ ಅಂಥೇಳಿ. ತಂದೆಗೆ ಇರುವಂತಹ ಸ್ವಾಭಾವಿಕವಾದಂತಹ ಗುಣದಿಂದಾಗಿ ಒಮ್ಮೆ ಪರೀಕ್ಷೆ ಮಾಡಬೇಕು ಅವನನ್ನ ಅಂಥೇಳಿ ಅಂತ ಹಿರಣ್ಯಕಶಿಪು ಪ್ರಹ್ಲಾದನನ್ನ ಕರೆಸ್ಕೊಂಡಿದ್ದಾನೆ. ತುಂಬಿದ ಸಭೆ, ದೊಡ್ಡ ಸಭೆಯಲ್ಲಿ ಮಗ ಎಂಬುವಂತಹ ಪ್ರೀತಿಯಿಂದ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಮಗು, ನೀ ಏನು ಕಲ್ತಿದೀಯಪ್ಪ, ಗುರುಕುಲದಲ್ಲಿ ಏನು ವಿದ್ಯಾಭ್ಯಾಸ ಮಾಡಿದಿ ಇಷ್ಟು ದಿವಸಗಳ ಕಾಲ ಅಂತ ಹೇಳಿದಾಗ, ನಿನಗೆ ಇಷ್ಟವಾದಂತಹ ವಿಷಯ ಯಾವುದು ಇದ್ದರೆ ಹೇಳು ಅಂತ ಹೇಳಿದಾಗ, ಪ್ರಹ್ಲಾದ ನಿರ್ಭೀತನಾಗಿ ಹೇಳ್ತಾ ಇದ್ದಾನೆ, ತತ್ಸಾಧು ಮನ್ನೆ ಸುರವನಿಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್
ಹಿತ್ವಾತ್ಮ ಪಾಪಂ ಗೃಹಮಂಧಕೂಪಂ ವನಂ ಗಥೋ ಯದ್ಧರಿಮಾಶ್ರಯೇತ. ನಿರ್ಭೀತನಾಗಿ ತನ್ನ ತಂದೆಯ ಮುಂದೆ ಹೇಳ್ತಾ ಇದ್ದಾನೆ, ಅಸುರೋತ್ತಮ, ಜಗತ್ತಿನಲ್ಲಿ ಜನರೆಲ್ಲ ತಮ್ಮ ಅಧಪತನಕ್ಕೆ ಕಾರಣವಾಗಿರುವಂತಹ ಈ ಸಂಸಾರದ ಕೂಪಕ್ಕೆ ಬಿದ್ದು ಒದ್ದಾಡ್ತಾ ಇದ್ದಾರೆ. ಸಂಸಾರವೆಂಬುವಂತಹ ಸಮುದ್ರದಲ್ಲಿ ಬಿದ್ದು ಬಿದ್ದು ಒದ್ದಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಸುಲಭವಾದಂತಹ ಉಪಾಯ ಏನಪ್ಪಾ ಅಂತಂದ್ರೆ, ಹಿತ್ವಾತ್ಮ ಪಾಪಂ ಗೃಹಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ದಾರಿ ಕಾಣದೆ, ಸಂಸಾರದಲ್ಲಿ ದಾರಿ ಕಾಣದೆ ಕುರುಡರ ಹಾಗೆ ಓಡಾಡ್ತಾ ಇದ್ದಾರೆ. ಈ ಅಂಧ ತಮಸ್ಸಿನಿಂದ ಹೊರಗೆ ಬರಬೇಕು ಅಂತಾದ್ರೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ, ವನಂ ಗತೋ ಯದ್ ಹರಿಮಾಶ್ರಯೇತ, ಭಗವಂತನನ್ನ ಆಶ್ರಯಿಸಬೇಕು, ಮಹಾವಿಷ್ಣುವನ್ನ ಆಶ್ರಯಿಸಬೇಕು. ಆಗ ಮಾತ್ರ ಈ ಸಂಸಾರದ ಕೂಪದಿಂದ ಹೊರಗೆ ಬರ್ತೇವೆ ಅಂತ ಹೇಳಿಂತ ನಿರ್ಭೀತನಾಗಿ ತಂದೆಯ ಮುಂದೆ ಹೇಳಿದ. ಮಗನ ಮಾತನ್ನ ಕೇಳಿ ಅವನಿಗೆ ಸಿಟ್ಟು ಬಂತು. ತಕ್ಷಣ ಅವನನ್ನ ಕೆಳಗೆ ಇಳಿಸಿದ. ಇದೇನಿದು, ನೀವೇನ್ ಪಾಠ ಹೇಳ್ಕೊಟ್ಟಿದ್ದೀರಾ ನೀವು ಅಂತ ಹೇಳಿಂತ ಚಂಡಾಮರ್ಕರಿಗೆ ಬೈತಾ ಇದ್ದಾನೆ. ಅವ್ರು ಏನ್ ಮಾಡ್ತಾರೆ ಪಾಪ, ಇಲ್ಲ ನಾವೇನ್ ಇಂಥ ಪಾಠ ಹೇಳ್ಕೊಟ್ಟಿಲ್ಲ, ಬಹುಶಃ ಬಾಲಿಶ ಬುದ್ಧಿಯಿಂದ ಈ ರೀತಿಯಾಗಿ ಮಾತಾಡ್ತಿರ್ಬೋದು, ನಾವು ಸರಿ ಮಾಡ್ತೇವೆ, ಯೋಚನೆ ಮಾಡಬೇಡ, ನಿನ್ನ ಬಗ್ಗೆನೇ ಹೇಳ್ಕೊಡ್ತೇವೆ ಅಂತ ಹೇಳಿಂತ ಕರ್ಕೊಂಡು ಬಂದು ಪ್ರಹ್ಲಾದನಿಗೆ ಹೇಳ್ತಾ ಇದ್ದಾರೆ. ಪ್ರಹ್ಲಾದ, ಎಂತ ನೀ ಏನ್ ಕಲ್ತಿದೀಯ ನೀನು? ನಾವು ಹೇಳ್ಕೊಟ್ಟಿದ್ದೊಂದು, ನೀನು ಹೇಳ್ತಾ ಇರೋದೊಂದು. ನಿನ್ಗೆ ಯಾರು ಹೇಳ್ಕೊಟ್ಟಿದ್ದೀನಲ್ಲ? ನಾವಂತೂ ಹೇಳ್ಕೊಟ್ಟಿಲ್ಲ. ನಿನಗೇನಾದ್ರೂ ಹುಚ್ಚಿದೀಯಾ ಅಥವಾ ಯಾರಾದ್ರೂ ಬಂದು ನಿನಗೇನಾದ್ರೂ ಹೇಳ್ಕೊಟ್ರೆ ಇವೆಲ್ಲ ಅಂತ ಪ್ರಹ್ಲಾದನ ಮುಂದೆ ಪ್ರಶ್ನೆಯನ್ನ ಮಾಡಿದ್ರು. ಚಂಡಾಮರ್ಕರು ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ನೋಡಿ ಗುರುಗಳೇ, ನಮಗೆ ಇದ್ಯಾವುದೂ ಕೂಡ ಹೇಳ್ಕೊಟ್ಟಿಲ್ಲ. ಒಂದು ದೃಷ್ಟಾಂತವನ್ನ ಕೊಡ್ತಾನೆ, ಸುಂದರವಾದಂತಹ ದೃಷ್ಟಾಂತ. ಏನು ಅಂತಂದ್ರೆ, ಒಂದು ಸೂಜಿಗಲ್ಲಿದೆ. ಆ ಸೂಜಿಗಲ್ಲಿನ ಸುತ್ತ ಕಬ್ಬಿಣ ಏನ್ ಮಾಡುತ್ತೆ, ತನ್ನಷ್ಟಕ್ಕೆ ತಾನೇ ತಿರುಗ್ತಾ ಇರತ್ತೆ. ಅಲ್ಲಿ ಕಬ್ಬಿಣ ತಿರುಗ್ತಾ ಇರತ್ತೆ, ಆದರೆ ಸೂಜಿಗಲ್ ಕಾಣೋದಿಲ್ಲ. ಯಾಕೆ? ಆ ಸೂಜಿಗಲ್ ಇರೋದ್ರಿಂದಾಗಿ. ಹಾಗೇನೆ ನನಗೂ ಕೂಡ ಏನಾಗಿದೆ ಅಂತಂದ್ರೆ, ಇಲ್ಲಿ ಭಗವಂತ ಸೂಜಿಗಲ್ಲಿನ ಹಾಗೆ ಇದ್ದಾನೆ, ಅವನು ಕಾಣಿಸ್ತಾ ಇಲ್ಲ. ಈ ಜಗತ್ತೆಂಬುವಂತಹ ಚಕ್ರದಲ್ಲಿ ಭಗವಂತನ ಅನುಗ್ರಹನ ನಿರಂತರವಾಗಿ ಎಲ್ಲರೂ ಕೂಡ ಕಾಲಚಕ್ರದಲ್ಲಿ ತಿರುಗ್ತಾ ಇದ್ದೇವೆ. ನಾನು ಕಬ್ಬಿಣದ ಸ್ಥಾನದಲ್ಲಿದ್ದೇನೆ, ಭಗವಂತ ಸೂಜಿಗಲ್ಲಿನ ಸ್ಥಾನದಲ್ಲಿದ್ದಾನೆ. ಆ ಭಗವಂತನೇ ಎಲ್ಲ ವಿಷಯಗಳಿಗೂ ಕೂಡ ಪ್ರೇರಕನಾಗಿದ್ದಾನೆ. ಅವನ ಅನುಗ್ರಹದಿಂದಲೇ ಇವೆಲ್ಲವೂ ಕೂಡ ಸಾಧ್ಯವಾಗ್ತಾ ಇರುವಂಥದ್ದು. ಆದ್ರಿಂದ ನೀವು ಸುಮ್ಮನೆ ಯಾರನ್ನು ಕೂಡ ಶಿಕ್ಷೆ ಮಾಡಬೇಡ್ರಿ, ಯಾರಿಗೂ ಶಿಕ್ಷೆಯನ್ನು ವಿಧಿಸಬೇಡ್ರಿ. ಇದು ಭಗವಂತನ ಅನುಗ್ರಹದಿಂದ ಪ್ರಾಪ್ತವಾಗಿರೋದು ಅಂತ ಹೇಳಿಂತ ಗುರುಗಳಿಗೇನೆ ಪಾಠವನ್ನು ಹೇಳ್ಕೊಡ್ತಾ ಇದ್ದ. ಅವ್ರಿಗೆ ಆಶ್ಚರ್ಯವಾಗತ್ತೆ. ಕೊನೆಗೆ ಚೆನ್ನಾಗಿ ಹೊಡೆದು ನೀನು ಇದನ್ನು ಕಲಿಬೇಕಾದದ್ದಲ್ಲ, ಕಲಿಬೇಕಾದದ್ದೇ ಬೇರೆ ಇದೆ. ಏನಪ್ಪಾ ಅಂತಂದ್ರೆ, ಹಿರಣ್ಯಕಶಿಪುವೇ ಸರ್ವೋತ್ತಮ, ಅವನೇ ದೇವರು, ಅವನೇ 14 ಲೋಕಕ್ಕೆ ಒಡೆಯ, ಅವನಿಂದನೇ ಜಗತ್ತು ನಿಂತಿರುವಂತದ್ದು. ಇದನ್ನೇ ನೀನು ಚೆನ್ನಾಗಿ ಕಲಿಬೇಕು ಅಂತ ಹೇಳಿಂತ ಹೊಡೆದು ಹೇಳ್ಕೊಡ್ತಾರೆ. ಮಕ್ಕಳಿಗೆ ಹೊಡೆದು ಹೇಳ್ಕೊಟ್ರೆ ಅವರು ಕಲಿಯೋದಿಲ್ಲ. ಪ್ರಹ್ಲಾದ ನಿದರ್ಶನ. ಪ್ರೀತಿಯಿಂದ ಹೇಳ್ಕೊಡಬೇಕು. ಹೊಡೆದು ಹೇಳ್ಕೊಟ್ರು, ಅವನು ಅದನ್ನು ಕಲೀಲಿಲ್ಲ. ಕೊನೆಗೆ ಕಲ್ತಿದ್ದಾನೆ ಅನ್ಕೊಂಡ್ರು. ಆಮೇಲೆ ಹೋಗಿ ಹೇಳಿದ್ರು, ನೋಡಪ್ಪ ಈಗ ಸರಿಯಾಗಿ ಕಲಿಸಿದ್ದೇವೆ, ಪಾಠ ಮಾಡಿದ್ದೇವೆ, ಏನ್ ಬೇಕಾದ್ರೂ ಕೇಳು ಅಂತ ಹೇಳಿ. ಹಿರಣ್ಯಕಶಿಪುವಿನ ಮುಂದೆ ಮತ್ತೆ ಪ್ರಹ್ಲಾದ ಬಂದಿದ್ದಾನೆ. ತಂದೆ ಕೇಳ್ತಾ ಇದ್ದಾನೆ, ಏನ್ ಕಲ್ತಿದೀಯಾ? ನಿನಗೆ ಇಷ್ಟವಾದಂತಹ ವಿಷಯ ಯಾವುದು? ಅದನ್ನು ನೀ ಅನುವಾದ ಮಾಡು, ಹೇಳು ಅಂತ ಹೇಳ್ದ. ಪ್ರಹ್ಲಾದ ಏನ್ ಹೇಳ್ಬೇಕ್ರಿ? ಅದ್ಭುತವಾದಂತಹ ಒಂದು ತತ್ವವನ್ನ ಸಮಗ್ರ ಜಗತ್ತಿಗೇನೆ ತಿಳಿಸ್ಕೊಡ್ತಾ ಇದ್ದಾನೆ. ನವವಿಧ ಭಕ್ತಿಯನ್ನು ಉಪದೇಶ ಮಾಡ್ತಾ ಇದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ನವವಿಧ ಭಕುತಿಯನ್ನ ಜಗತ್ತಿಗೆ ಉಪದೇಶ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಆ ಪುಟ್ಟ ಬಾಲಕನಲ್ಲಿ ಇಂತಹ ದೊಡ್ಡದಾದಂತಹ ತತ್ವಜ್ಞಾನ ಏನು? ಹಾಗಾದ್ರೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ. ನಾನು ಇಷ್ಟರಲ್ಲಿ ಕಲಿತದ್ರಲ್ಲಿ ಮುಖ್ಯವಾದದ್ದು ಯಾವ್ದಪ್ಪ ಅಂತಂದ್ರೆ, ಇದೇ ಮುಖ್ಯವಾದಂತಹ ವಿಷಯ. ಭಗವಂತನ ಕಥೆಗಳನ್ನ ಕೇಳುವಂಥದ್ದು ಶ್ರವಣಂ, ಕೀರ್ತನಂ ಭಗವಂತನನ್ನ ಸ್ತೋತ್ರ ಮಾಡುವಂಥದ್ದು, ಸ್ಮರಣಂ ಆಮೇಲೆ ಮಹಾವಿಷ್ಣುವಿನ ಸ್ಮರಣೆಯನ್ನ ನಿರಂತರವಾಗಿ ತಪ್ಪದೆ ಮಾಡುವಂಥದ್ದು, ಭಗವಂತನ ಪಾದ ಪೂಜೆ ಅರ್ಥಾತ್ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡುವಂಥದ್ದು,
ಆಮೇಲೆ ಪರಮಾತ್ಮನ ಪೂಜೆಯನ್ನು ಮಾಡುವಂಥದ್ದು, ವಂದನಂ, ಅವನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡುವಂಥದ್ದು, ನಾನು ಅವನ ದಾಸ್ಯ, ನಾನು ಅವನ ದಾಸನಾಗಿದ್ದೇನೆ ಅನ್ನುವಂತಹ ಭಾವನೆಯನ್ನು ಹೊಂದುವಂಥದ್ದು. ಜೊತೆಗೆ ಭಗವಂತನಲ್ಲಿ ಸ್ನೇಹ, ಸ್ನೇಹ ಅಂತಂದ್ರೆ ಪ್ರೀತಿ ಅಥವಾ ಭಕ್ತಿ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಹೇಳ್ತಾ ಇರುವಂಥದ್ದು. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಅಂತ ಆಚಾರ್ಯರು ಸ್ನೇಹ ಶಬ್ದಕ್ಕೆ ಭಕ್ತಿ ಎಂಬುದಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಕೊನೆಯದಾಗಿ ಮೋಕ್ಷದಲ್ಲಿಯೂ ಕೂಡ ನಾನು ಭಗವಂತನ ದಾಸನಾಗಿದ್ದೇನೆ, ಇದು ಮುಖ್ಯವಾಗಿ ನಾನು ಕಲ್ತಿದ್ದೇನೆ ಅಂತ ಹೇಳಿಂತ ಪ್ರಹ್ಲಾದನು ಸಮಗ್ರ ಜಗತ್ತಿಗೇನೆ ನವವಿಧ ಭಕುತಿಯನ್ನು ಉಪದೇಶ ಮಾಡ್ತಾ ಇದ್ದಾನೆ. ಈ ಮಾತನ್ನ ಕೇಳಿದಾಗ ಹಿರಣ್ಯಕಶಿಪು ಮೊದಲೇ ದ್ವೇಷದಿಂದ ಇದ್ದಂಥವನು ಇನ್ನೂ ಕೂಡ ಮಗನ ಮೇಲೆ ಕಿಡಿಕಿಡಿ ಕಾರಿದ, ಅವನಿಗೆ ಚೆನ್ನಾಗಿ ಥಳಿಸಿದ, ಚಂಡಾಮರ್ಕರಿಗೆ ಬೈತಾ ಇದ್ದ, ನೀವೇನು ಮತ್ತೆ ಪಾಠ ಹೇಳ್ಕೊಟ್ಟಿದ್ದೀರಾ, ಇದು ಸರಿಯಾದದ್ದಲ್ಲ ಅಂತ ಹೇಳಿ. ಹಾಗಾದ್ರೆ ಸರಿಯಾದಂತಹ ಪಾಠದ ಕ್ರಮ ಯಾವುದು? ಪ್ರಹ್ಲಾದ ಹೇಳಿದ್ದು ಸುಳ್ಳ ಅಥವಾ ಚಂಡಾಮರ್ಕರು ಹೇಳಿದ್ದು ಸುಳ್ಳ? ಭಾಗವತ ಹೇಳುತ್ತೆ, ಚಂಡಾಮರ್ಕರು ಹೇಳ್ಕೊಡ್ತಾ ಇರುವಂತಹ ಪಾಠದ ಕ್ರಮ ಏನಿದೆ ಅದು ಸರಿಯಾದದ್ದಲ್ಲ. ಪ್ರಹ್ಲಾದ ತಾನು ತಿಳಿಸ್ಕೊಡ್ತಾ ಇದ್ದಾನೆ ಸರಿಯಾದಂತಹ ಪಾಠದ ಕ್ರಮ ಯಾವುದು ಅಂತ ಹೇಳಿಂತ. ಭಗವಂತನಲ್ಲಿ ಅಚಲವಾದಂತಹ ಭಕ್ತಿಯನ್ನ ಮಾಡುವಂಥದ್ದು, ಉತ್ತಮವಾದಂತಹ ಜ್ಞಾನವನ್ನ ಹೊಂದುವಂಥದ್ದು, ಇದೆಲ್ಲವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದೇ ಸರಿಯಾದಂತಹ ಪಾಠದ ಕ್ರಮ ಅಂತ ಹೇಳಿಂತ ಆ ಪ್ರಹ್ಲಾದ ಉಪದೇಶವನ್ನ ಮಾಡ್ತಾನೆ. ಮಗನ ಮಾತನ್ನ ಕೇಳಿದಾಗ ಹಿರಣ್ಯಕಶಿಪು ಕ್ರೋಧಿತನಾದ. ಅವನನ್ನ ಏನ್ ಮಾಡಬೇಕು ಅಂತ ಗೊತ್ತಾಗದೇನೆ ಅನೇಕ ವಿಧವಾದಂತಹ ಕಷ್ಟಗಳನ್ನು ಅವನಿಗೆ ಕೊಡ್ತಾ ಇದ್ದಾನೆ. ಬೆಟ್ಟದ ಮೇಲಿಂದ ದೂಕಿಸಿದ, ಆನೆ ಕಾಲಿನಿಂದ ತುಳಿಸಿದ, ವಿಷ ಸರ್ಪಗಳಿಂದ ಕಚ್ಚಿಸಿದ, ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಅವನನ್ನು ರಕ್ಷಣೆ ಮಾಡ್ತಾ ಇದ್ಯಾದಪ್ಪ ಅಂತಂದ್ರೆ ಪರಮಾತ್ಮನ ನಾಮಸ್ಮರಣೆ ಒಂದೇ. ಶ್ರೀಮದ್ ಆನಂದ ತೀರ್ಥರು ಹೇಳ್ತಾರೆ, ರಕ್ಷತಿ ತೇವ ವಿಶ್ವಾಸ, ಭಗವಂತ ಎಲ್ಲಾ ಕಾಲದಲ್ಲಿಯೂ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ದೃಢವಾದಂತಹ ನಂಬಿಕೆ ಇತ್ತು ಅಂತಾದ್ರೆ ಖಂಡಿತವಾಗಿಯೂ ಎಂಥ ಕಷ್ಟಗಳು ಬಂದರೂ ಕೂಡ ಅದರಿಂದ ಪಾರು ಮಾಡ್ತಾನೆ. ಅದಕ್ಕೆ ಉದಾಹರಣೆ ನಮ್ಮ ಪ್ರಹ್ಲಾದ. ಎಂತೆಂಥ ಕಷ್ಟಗಳನ್ನ ಅನುಭವಿಸಿದ, ನಾವ್ಯಾರೂ ಕೂಡ ಅಂತ ಕಷ್ಟಗಳನ್ನ ಅನುಭವಿಸಿಲ್ಲ. ಆ ಪುಟ್ಟ ಬಾಲಕ ಜೀವನದಲ್ಲಿ ಸಣ್ಣ ಪುಟ್ಟ ವಯಸ್ಸಿನಲ್ಲೇನೆ ಎಲ್ಲ ಬಗೆಯ ಕಷ್ಟಗಳನ್ನು ಅನುಭವಿಸಿದ, ಎಲ್ಲ ನೋವುಗಳನ್ನು ಅನುಭವಿಸಿದ. ಆದ್ರೆ ಅವನಿಗೆ ಒಂದು ದೊಡ್ಡ ರಕ್ಷೆ ಇತ್ತು. ಅದು ಯಾರ ರಕ್ಷೆ ಅಂತಂದ್ರೆ ಮಹಾವಿಷ್ಣುವಿನ ರಕ್ಷೆ. ಎಲ್ಲ ಕಷ್ಟಗಳಿಂದ ಅವನನ್ನ ಪಾರು ಮಾಡ್ದ. ಕೊನೆಗೆ ಹಿರಣ್ಯಕಶಿಪುವಿಗೆ ಯೋಚನೆ ಶುರುವಾಯಿತು, ನಾನು ಏನು ಮಾಡಿದ್ರು ಕೂಡ ಅವನು ಎಲ್ಲದರಿಂದ ಪಾರಾಗ್ತಾ ಇದ್ದಾನಲ್ಲ, ಹೇಗಾದ್ರೂ ಮಾಡಿ ಬುದ್ಧಿಯನ್ನು ಕಲಿಸ್ಬೇಕು ಅಂತ ಹೇಳಿಂತ ವಿಚಾರವನ್ನ ಮಾಡ್ತಾನೆ ಇದ್ದಾನೆ. ಒಮ್ಮೆ ಏನಾಗಿದೆ, ಚಂಡಾಮರ್ಕರು ವಿದ್ಯಾರ್ಥಿಗಳಿಗೆ ಅವತ್ತು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಬಹುಶಃ ಹುಣ್ಣಿಮೆನೋ ಅಮಾವಾಸ್ಯೆನೋ ಪಾಡ್ಯನೋ ಏನೋ ಇತ್ತು ಅಂತ ಕಾಣುತ್ತೆ, ಅನದ್ದೇನೋ ಇರಬೇಕು, ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಆಟ ಆಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಪ್ರಹ್ಲಾದ ಏನ್ ಮಾಡ್ತಾನೆ, ದೈತ್ಯ ಬಾಲಕರನ್ನೆಲ್ಲ ಕರೆದ, ಮಕ್ಕಳೇ ಬನ್ನಿ ಆಟ ಆಡಬೇಡ್ರಿ, ನೀವಿಲ್ಲಿ ನಿಮಗೆ ಪಾಠದ ಮೂಲಕ ಆಟವನ್ನ ಹೇಳ್ಕೊಡ್ತೇನೆ ಅಂತ ಹೇಳಿಂತ ಕರೆದ. ದೈತ್ಯ ಬಾಲಕರಿಗೆಲ್ಲರಿಗೂ ಕೂಡ ಪ್ರಹ್ಲಾದನ ಮೇಲೆ ಬಹಳ ಪ್ರೀತಿ ಇತ್ತು, ನಂಬಿಕೆ ಇತ್ತು. ಬರ್ತಾ ಇದ್ದಾರೆ, ಬಂದ್ರು, ಎಲ್ಲರೂ ಕೂತ್ರು. ಪ್ರಹ್ಲಾದ ಹೇಳ್ತಾನೆ, ಯಾಕೆ ಸುಮ್ಮನೆ ನಿಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೊಂತ ಇದ್ದೀರಿ? ಪ್ರಹ್ಲಾದನ ಮೊದಲನೇ ಉಪದೇಶ ಏನಪ್ಪಾ ಅಂತಂದ್ರೆ, ಕೌಮಾರಂ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ. ಮೊದಲನೇ ಉಪದೇಶವನ್ನ ಮಾಡ್ತಾ ಇದ್ದಾನೆ. ದೈತ್ಯ ಬಾಲಕರನ್ನ ನೆಪ ಮಾಡಿಕೊಂಡು, ಮನುಷ್ಯ ಜನ್ಮ ಎಂಬುವಂಥದ್ದು ಬಹಳ ದುರ್ಲಭವಾದದ್ದು. ಸುಖ ದುಃಖಗಳನ್ನ ಹೊಂದಬೇಕು ಅಂತಾದ್ರೆ ಮನುಷ್ಯ ಶರೀರವೇ ಬೇಕಾಗಿಲ್ಲ. ಅನೇಕ ಪ್ರಾಣಿಗಳಿದ್ದಾವೆ ಜಗತ್ತಿನಲ್ಲಿ, ಅನೇಕ ಪಕ್ಷಿಗಳಿದ್ದಾವೆ. ಎಲ್ಲವೂ ಕೂಡ ಏನ್ ಮಾಡ್ತವೆ, ಬೆಳಗ್ಗೆ ಹೇಳ್ತವೆ, ತಮಗೆ ಬೇಕಾದಂತಹ ಆಹಾರವನ್ನು ಸ್ವೀಕಾರ ಮಾಡ್ತವೆ, ಸುಖವನ್ನು ಅನುಭವಿಸ್ತವೆ, ಸಿಗದೇ ಇದ್ದಾಗ ದುಃಖವನ್ನು ಕೂಡ ಹೊಂದುತ್ತವೆ. ಪ್ರಾಣಿ ಪಕ್ಷಿಗಳು ಕೂಡ ಬದುಕ್ತಾ ಇದ್ದಾವೆ. ಆ ರೀತಿಯಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಕಾ? ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಶರೀರ ಬರೋದೇ ಬಹಳ ಕಷ್ಟ. ದಾಸರು ಒಂದು ಮಾತನ್ನ ಹೇಳ್ತಾರೆ, ಸಾಧನ ಶರೀರವಿದು ನಿದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಮನುಷ್ಯ ಶರೀರ ಯಾಕೆ ಕೊಟ್ಟಿದ್ದಾನೆ ದೇವರು? ಸುಖವಾಗಿ 3 ಹೊತ್ತು ಊಟ ಮಾಡಿಕೊಂಡು ಆರಾಮಾಗಿ ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಜೀವನವನ್ನು ಕಳೀರಿ ಅಂತನಾ?
ಸುಖ ದುಃಖಗಳು ಎಲ್ಲ ಜೀವಿಗಳಲ್ಲಿ ಕೂಡ ಇದ್ದೇ ಇದೆ. ಅದಕ್ಕೋಸ್ಕರ ಮನುಷ್ಯ ಶರೀರ ಕೊಟ್ಟಿದ್ದಲ್ಲ. ಬ್ರಹ್ಮದೇವರು ಎಲ್ಲ ವಿಧವಾದಂತಹ ಜೀವಿಗಳನ್ನ ಸೃಷ್ಟಿ ಮಾಡಿದ್ರು, ಅವ್ರಿಗೆ ತೃಪ್ತಿ ಆಗ್ಲಿಲ್ಲ. ಕೊನೆಗೆ ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡ್ತಾರೆ. ಆವಾಗ ಸಂತೋಷ ಆಗತ್ತೆ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ತಿಳುವಳಿಕೆ ಇದೆ, ಬುದ್ಧಿಶಕ್ತಿ ಇದೆ, ಹೇಳಿದ್ದನ್ನ ಗ್ರಹಣ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದೆ. ಅದಕ್ಕೋಸ್ಕರನೇನೆ ದೇವರು ಏನ್ ಮಾಡ್ದ, ನಮಗೆ ಮನುಷ್ಯ ಶರೀರವನ್ನು ಕೊಟ್ಟ. ಈ ಮನುಷ್ಯ ಶರೀರದಲ್ಲಿ ನಾವೇನ್ ಮಾಡ್ಬೇಕು, ಇದ್ದಷ್ಟು ದಿವಸ ಸಾಧನೆಯನ್ನ ಮಾಡ್ಕೊಳ್ಬೇಕು. ಪ್ರಹ್ಲಾದನ ಒಂದು ಮಾತನ್ನು ಹೇಳ್ತಾನೆ, ಕೌಮಾರಂ ಆಚರೇತ್ ಪ್ರಾಜ್ಞಃ. ನಾವು 100 ವರ್ಷ ಬದುಕ್ತೇವೆ. ಪ್ರಹ್ಲಾದ ರಾಜರು ಹೇಳ್ತಾ ಇರುವಂತಹ ಮಾತು, 100 ವರ್ಷದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ 50 ವರ್ಷ ನಿದ್ರೆಗಾಗಿ ಕಳೀತಾ ಇದ್ದೇವಂತೆ. ಅರ್ಧಕ್ಕರ್ಧ ಹೋಗೇ ಬಿಡ್ತು. ಈಗಂತೂ 100 ವರ್ಷನೂ ಇಲ್ಲ. ಈಗ 50-60ಕ್ಕೆ ಬಂದು ನಿಂತಿದ್ದೀವಿ. 120 ವರ್ಷ ಮನುಷ್ಯನ ಪೂರ್ಣವಾದಂತಹ ಆಯುಷ್ಯ ಪ್ರಮಾಣ. 120 ಹೋಗಿ ಅದರ ಅರ್ಧಕ್ಕೆ ಬಂದು ನಿಂತಿದ್ದೇವೆ. 60 ಯಾಕೆ? ಸಾಧನೆ ಇಲ್ಲ, ಏನಿಲ್ಲ, ಯಾಂತ್ರಿಕ ಜೀವನವಾಗಿ ಹೋಗಿಬಿಟ್ಟಿದೆ ನಮ್ಮ ಶರೀರ. 50 ವರ್ಷ ನಿದ್ರೆಗಾಗಿ ಕಳೆದ್ವಿ. ಇನ್ನು 20 ವರ್ಷ ಏನ್ ಮಾಡ್ತಾ ಇದ್ದೇವೆ, ಬಾಲ್ಯ ಯೌವನ ಅಂತ ಹೇಳಿಂತ ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾಗಿ ಬೇರೆ ವಿಷಯಗಳಲ್ಲಿ ನಾವು ತತ್ಪರರಾಗಿದ್ದೇವೆ. 70 ವರ್ಷ ಹೋಯ್ತು. ಇನ್ನೂ 30 ವರ್ಷ ಇದೆ. ಸಾಧನೆಯನ್ನ ಮಾಡ್ಕೊಳ್ಳೋಣ, ಏನಾದರೂ ಮಂತ್ರ ಹೇಳೋಣ ಅಥವಾ ಧರ್ಮಾಚರಣೆಗಳನ್ನ ಮಾಡೋಣ ಅಂತಂದ್ರೆ ಕೈ ಎತ್ತಲಿಕ್ಕಾಗೋದಿಲ್ಲ, ಕೂತ್ರೆ ಹೇಳಕ್ಕಾಗೋದಿಲ್ಲ, ನಿಂತ್ರೆ ಕೂಡಕ್ಕಾಗೋದಿಲ್ಲ. ಜಾಸ್ತಿ ಊಟ ಮಾಡಿದ್ರೆ ಮತ್ತೇನೋ ಸಮಸ್ಯೆ ಆಗತ್ತೆ, ಜಾಸ್ತಿ ಕೇಳ್ಬಿಟ್ರೆ ಎಲ್ಲ ಹಾರ್ಕೊಂಡು ಹೋಗತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳು. ಯಾಕೆ ಅಂತಂದ್ರೆ ಆಯುಷ್ಯ ಹಾಗಾಗೋಗ್ಬಿಟ್ಟಿದೆ. ಆದ್ರಿಂದ ನಾವೇನು ಮಾಡಬೇಕು, ಸಾಧನೆಯನ್ನ ಮಾಡಬೇಕು ಅಂತಂದ್ರೆ 60 ವರ್ಷ ಆದ್ಮೇಲೆ ಮಾಡಿದ್ರೆ ಆಯ್ತು, ಈಗ ಯಾಕೆ ಮಾಡ್ತೀರಾ? ಅದೆಲ್ಲ ದೊಡ್ಡವ್ರು ಮಾಡಬೇಕು, ಸಣ್ಣವ್ರು ಮಾಡಬಾರ್ದು. ನಾವು ಹೇಳುವಂಥ ತಂದೆ ತಾಯಿಗೆ ನಾವೇ ಹೇಳ್ತಾ ಇದ್ದೀವಿ. ತಂದೆ ತಾಯಿ ಆದಂಥವ್ರು ಮಕ್ಕಳಿಗೆ ಇದನ್ನೇ ಹೇಳ್ತಾ ಇದ್ದೀವಿ ನಾವು. ನೀನು ಯಾಕಪ್ಪ ಮಾಡ್ತೀನಿ, ನಿನಗೆ ಅದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ಓದು ಅಂತ. ಬರೀ ಓದಿದ್ರೆ ಆಗೋಯ್ತೇನ್ರಿ ಜೀವನ? ಓದೇ ಜೀವನನ? ಓದ್ತಾನೆ, ಏನು ಮಾಡ್ತಾನವನು? ಮುಂದೆ ಅವನಿಗೆ ದೇವ್ರು ಗೊತ್ತಿಲ್ಲ, ಅವ್ರ ಮನೇಲಿರುವಂತಹ ಕಾರ್ಯಕ್ರಮಗಳೇನು ಗೊತ್ತಿಲ್ಲ. ಒಂದು ಗಣಪತಿ ಹಬ್ಬ ಮಾಡು ಅಂತಂದ್ರೆ ಗೊತ್ತಿಲ್ಲ, ಕೃಷ್ಣಾಷ್ಟಮಿ ಆಚರಣೆ ಮಾಡು ಅಂದ್ರೆ ಗೊತ್ತಿಲ್ಲ. ಯಾಕೆ? ಇದಕ್ಕೆಲ್ಲ ನಾವೇ ಕಾರಣರಾಗಿದ್ದೇವೆ. ನಮ್ಮ ಮಕ್ಕಳಿಗೆ ನಾವು ಸಣ್ಣವರಿದ್ದಾಗ ನಾವು ಧರ್ಮ ಮಾರ್ಗದಲ್ಲಿ ಹೇಗೆ ನಡಿಬೇಕು ಅನ್ನುವಂತಹ ಬುದ್ಧಿವಾದವನ್ನ ಹೇಳ್ತಾ ಇಲ್ಲ. ಸಣ್ಣವರಿದ್ದಾಗಲೇ ಅವ್ರ ಆಚರಣೆಯನ್ನ ಮಾಡಬೇಕು, ನಾವು ತಿಳಿಸ್ಕೊಡ್ಬೇಕು. ಅದಕ್ಕೆ ಹೇಳ್ದ, ಕೌಮಾರಂ ಆಚರೇತ್ ಪ್ರಾಜ್ಞಃ. ಸಣ್ಣವರಿದ್ದಾಗಲೇ ನಾವು ಧರ್ಮ ಕರ್ಮಗಳನ್ನ ಮಾಡಬೇಕಂತ. ಯಾಕೆ ಅಂತಂದ್ರೆ ಈ ಪ್ರಾಣ ಪಕ್ಷಿ ಯಾವಾಗ ಬೇಕಾದರೂ ಹೋಗ್ಬೋದು. ಪ್ರಯಾಣ ಮಾಡ್ತಿರ್ತೇವೆ, ಅವಾಗ ಹೋಗ್ಬಿಡತ್ತೆ. ಅಥವಾ ಇನ್ನೇನೋ ಹೋಗ್ತಾ ಇರ್ತೀವಿ, ದಾರಿಯಲ್ಲಿ ಮಾರ್ಗದಲ್ಲಿ ಹೋಗ್ತಾ ಇರ್ತೇವೆ, ಹಾವು ಚೇಳುಗಳಿಂದ ಕಚ್ಚಿ ಸಾಯ್ಬೋದು. ಹೇಗೆ ಹೋಗತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರನೇನೆ ಮೃತ್ಯು ನಮ್ಮ ಹಿಂದೆನೇ ಇದೆ ಅಂತ ತಿಳುವಳಿಕೆಯಿಂದ ನಾವೇನು ಮಾಡಬೇಕು, ಧರ್ಮಗಳನ್ನು ಆಚರಣೆ ಮಾಡಬೇಕು. ನೀವು ಅದಕ್ಕೆ ಏನು ಮಾಡಬೇಕು, ಇಂಥದ್ದನ್ನೆಲ್ಲ ಬಿಟ್ಟು ಬಿಡ್ರಿ, ಪರಮಾತ್ಮನನ್ನು ಆಶ್ರಯಿಸ್ರಿ. ಮಹಾವಿಷ್ಣುವನ್ನ ಅನನ್ಯವಾದಂತಹ ಭಕ್ತಿಯಿಂದ ಅವನನ್ನು ಸ್ತೋತ್ರ ಮಾಡಿ. ಅವನನ್ನು ಸ್ತೋತ್ರ ಮಾಡಬೇಕು ಅಂತಂದ್ರೆ ಯಾವ ಕುಲ ಗೋತ್ರ ಯಾವುದು ಬೇಕಾಗಿಲ್ಲ. ಬ್ರಾಹ್ಮಣನೇ ಆಗಬೇಕು ಅಂತೇನಿಲ್ಲ, ಅಥವಾ ಮನುಷ್ಯನೇ ಆಗಬೇಕು ಅಂತೇನಿಲ್ಲ. ಪ್ರಾಣಿಗಳಾಗಿದ್ರೂ ಕೂಡ ಅವನನ್ನು ಸ್ತೋತ್ರ ಮಾಡಬಹುದು. ಒಳ್ಳೆ ಕುಲದಲ್ಲೇ ಹುಟ್ಟಬೇಕು ಅಂತೇನಿಲ್ಲ. ನೀವು ದೈತ್ಯರಾಗಿದ್ರೂ ಕೂಡ ಅವನನ್ನು ಸ್ತೋತ್ರ ಮಾಡಬಹುದು. ರೂಪ, ಯೌವನ, ಸಂಪತ್ತು ಯಾವುದನ್ನು ಕೂಡ ಪರಮಾತ್ಮ ಅಪೇಕ್ಷೆ ಮಾಡೋದಿಲ್ಲ. ಹಾಗಾದ್ರೆ ಪರಮಾತ್ಮ ಏನನ್ನ ಅಪೇಕ್ಷೆ ಮಾಡ್ತಾನೆ ಅಂತಂದ್ರೆ, ನಹ್ಯಚ್ಯುತಂ ಪ್ರೀಣಯತೋ ಬಹ್ವಾಯಾಸಃ. ಭಗವಂತನನ್ನ ಅರ್ಚನೆ, ಅವನನ್ನು ಸಂತೋಷಗೊಳಿಸ್ಬೇಕು ಅಂತಾದ್ರೆ ಏನು ಕಠಿಣವಾದಂತಹ ತಪಸ್ಸಾದಗಳನ್ನ ಮಾಡಬೇಕು, ಅಥವಾ ಒಳ್ಳೆ ದೊಡ್ಡ ಸಂಪತ್ತಿದ್ರೆ ಮಾತ್ರ ಪರಮಾತ್ಮ ಅನುಗ್ರಹವನ್ನ ಮಾಡ್ತಾನೆ, ಇದ್ಯಾವುದೂ ಅಲ್ಲ. ಪರಮಾತ್ಮ ಸಂತೃಪ್ತನಾಗೋದು ಕೇವಲ ಭಕ್ತಿಯಿಂದ ಮಾತ್ರ. ಪ್ರಿಯತೆ ಅಮಲಯ ಭಕ್ತ್ಯ. ನಿರ್ಮಲವಾದಂತಹ ಭಕ್ತಿಯಿಂದ ಭಗವಂತನನ್ನ ಅರ್ಚನೆ ಮಾಡ್ರಿ, ಖಂಡಿತವಾಗಿಯೂ ಕೂಡ ನಿಮಗೆ ಅನುಗ್ರಹವನ್ನ ಮಾಡ್ತಾನೆ. ಇದನ್ನೆಲ್ಲ ಬಿಟ್ಟು ಬಿಡ್ರಿ ಅಂತ ಹೇಳಿಂತ ಪ್ರಹ್ಲಾದ ಪರಿಪರಿಯಾಗಿ ಉಪದೇಶವನ್ನ ಮಾಡ್ತಾನೆ. ಪ್ರಹ್ಲಾದನ ಉಪದೇಶವನ್ನ ಕೇಳಿ ದೈತ್ಯ ಬಾಲಕರಿಗೆ ಬಹಳ ಆನಂದವಾಗತ್ತೆ. ಅವರೆಲ್ಲ ಹೇಳ್ತಾರೆ, ಅಲ್ಲ ನಮಗೆ ಗುರುಗಳಿಂತ ಪಾಠನೇ ಮಾಡಿಲ್ಲವಲ್ಲ, ನಮಗೆ ಇಷ್ಟು ದಿವಸ ಬರೀ ಏನೇನೋ ಹೇಳ್ಕೊಡ್ತಿದ್ರಲ್ಲ, ಇರ್ಲಿ ಬಿಡ್ರಿ, ಅದನ್ನ ಬಿಟ್ಟು ಬಿಡ್ರಿ, ಇದನ್ನ ಕಲೀರಿ ಅಂತ. ಅಷ್ಟೊತ್ತಿಗೆ ಚಂಡಾಮರ್ಕರು ಬಂದಿದ್ದಾರೆ. ಅವ್ರಿಗೆ ಆಶ್ಚರ್ಯ ಆಗತ್ತೆ, ನಮ್ಮ ತರಗತಿಯಲ್ಲೂ ಕೂಡ ಇಷ್ಟು ಚೆನ್ನಾಗಿ ಕೂತಿರೋದಿಲ್ಲ, ಪ್ರಹ್ಲಾದ ಎಷ್ಟು ಸೊಗಸಾಗಿ ಪಾಠ ಮಾಡ್ತಾ ಇದ್ದಾನಲ್ಲ, ಅವನ ಪಾಠವನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿಂತ ಆನಂದವಾಗತ್ತೆ. ಆಮೇಲೆ ಯೋಚನೆ ಆಗುತ್ತೆ, ಓ ಹಿರಣ್ಯಕಶಿಪು ನಮಗೇನಾದ್ರೂ ಶಿಕ್ಷೆನ ವಿಧಿಸ್ತಾನೆ ಅಂತ ಹೇಳಿಂತ ತಕ್ಷಣ ಏನು ಮಾಡ್ತಾರೆ, ಹಿರಣ್ಯಕಶಿಪು ಬೈತಾನೆ ಅನ್ನುವಂತಹ ಉದ್ದೇಶದಿಂದ ಪ್ರಹ್ಲಾದನನ್ನ ಕರೆದು, ನೀನು ಎಂಥ ಅಪರಾಧವನ್ನ ಮಾಡ್ತಾ ಇದ್ದಿ, ನೀನು ಹಾಳಾಗದಲ್ದೇನೆ ಇಡೀ ದೈತ್ಯ ಬಾಲಕರ ಸಮೂಹವನ್ನೇ ಹಾಳು ಮಾಡ್ತಾ ಇದೆಯಲ್ಲ ಅಂತ ಹೇಳಿಂತ
ಹೆದರಿ ಏನು ಮಾಡಿಬಿಟ್ರು ಅವರು, ಅವತ್ತೇ ಹೋಗಿ ಹಿರಣ್ಯಕಶಿಪುವಿಗೆ ಹೇಳ್ತಾರೆ, ನೋಡಪ್ಪ ನಿನ್ನ ಮಗನಿಗೆ ಪಾಠ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿಂತ ರಾಜೀನಾಮೆ ಪತ್ರವನ್ನು ಒಪ್ಪಿಸ್ಬಿಟ್ರು. ಯಾವಾಗ ಈ ರೀತಿಯಾಗಾಯ್ತೋ ಪ್ರಹ್ಲಾದನ ಮೇಲೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ. ತಾನು ಹಾಳಾಗದಲ್ದೇನೆ ಇಡೀ ದೈತ್ಯ ಸಮೂಹವನ್ನೇ ನಾಶ ಮಾಡ್ತಾ ಇದ್ದಾನಲ್ಲ ಅಂತೇಳಿಂತ ಏನಾದರೂ ಒಂದು ತಕ್ಷ ಶಿಕ್ಷೆಯನ್ನು ಇವತ್ತೇ ವಿಧಿಸ್ತೇನೆ ಅಂತ ಹೇಳಿಂತ ಏನು ಮಾಡ್ತಾ ಇದ್ದಾನೆ, ಹಿರಣ್ಯಕಶಿಪು ಪ್ರಹ್ಲಾದನನ್ನ ಕರೆದು ಹೇಳ್ತಾ ಇದ್ದಾನೆ, ಎಲ್ಲಿದ್ದಾನೆ ನಿನ್ ದೇವರು? ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಿದ್ಯಲ್ಲ, ಯಾರು ಅವನು? ಮಹಾವಿಷ್ಣು. ಸ್ವರ್ಣಂ ಯಥಾಗ್ರಾವಸು ಹೇಮಕಾರ ಕ್ಷೇತ್ರೇಶು ಯೋಗೈ ಸದಭಿಘ್ನ ಆಪ್ನುಯಾತ್ ಕ್ಷೇತ್ರೇಶು ದೇಹೇಶು ತಥಾತ್ಮ ಯೋಗೈ ಅಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ. ಪ್ರಹ್ಲಾದ ಹೇಳ್ತಾನೆ, ದೇವರು ಎಲ್ಲ ಕಡೆಗೂ ಇದ್ದಾನೆ, ಅವನನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವನು ಸುಂದರವಾದಂಥ ದೃಷ್ಟಾಂತವನ್ನು ಕೊಡ್ತಾನೆ. ಹೇಗೆ ನಾವು ಒಂದು ಮಣ್ಣಿನಲ್ಲಿ ಏನು ಮಾಡ್ತೇವೆ, ಕಲ್ಲು ಮಣ್ಣಿನಲ್ಲಿ ಬಂಗಾರವನ್ನು ತೆಗಿತೇವೆ. ಅದು ಬಂಗಾರ ನಮಗಲ್ಲಿರುತ್ತೆ ಅಂತ ಗೊತ್ತಿರೋದಿಲ್ಲ. ಅಲ್ಲಿ ನಮಗೇನು ಕಾಣುತ್ತೆ, ಆ ಗಣಿಯಲ್ಲಿ ಕೇವಲ ಕಲ್ಲು ಮಣ್ಣು ಮರಳು ಮಾತ್ರ ಕಾಣುತ್ತೆ. ಆದರೆ ಅದರ ಸಮೀಪದಲ್ಲೇನೆ ಅಲ್ಲೇನೆ ಬಂಗಾರದ ನಿಧಿ ನಿಕ್ಷೇಪ ಇದೆ ಅಂತ ಯಾರು ಕಂಡಿಡ್ತಾರೆ, ಅದನ್ನು ತಿಳಿದುಕೊಂಡಂಥವರು ಬಲ್ಲವರು ವಿಜ್ಞಾನಿಗಳು ಅದನ್ನು ಈ ಸಮೂಹದಲ್ಲಿ ಬಂಗಾರ ಇದೆ ಅಂತ ಹೇಳಿ ಅಂತ ಗುರುತಿಸ್ತಾರೆ. ಹಾಗೇನೆ ದೇವರು ಕೂಡ ಎಲ್ಲ ಕಡೆ ಇದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವನು ತಿಳ್ಕೊಳ್ಬೇಕು ಅಂತಂದ್ರೆ ಹೇಗೆ ಸಾಧ್ಯ ಅಂತಂದ್ರೆ ತತ್ವಜ್ಞಾನಿಗಳಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಏನು ಮಾಡಬೇಕು, ತತ್ವಜ್ಞಾನಿಗಳ ಸಹವಾಸವನ್ನ ಮಾಡಬೇಕು ಅಂತ ಪ್ರಹ್ಲಾದನ್ ಹೇಳ್ತಾ ಇದ್ದಾರೆ. ಒಂದು ಉಪನಿಷತ್ತಿನಲ್ಲಿ ಒಂದು ಸಣ್ಣ ಕತೆ ಬರ್ತದೆ. ಉದ್ದಾಲಕನ ಬಳಿ ಶ್ವೇತಕೇತು ಪ್ರಶ್ನೆಯನ್ನ ಮಾಡ್ತಾ ಇದ್ದ. ದೇವರು ಎಲ್ಲಿದ್ದಾನೆ ಅಪ್ಪ ನನಗೆ ತೋರಿಸು ಅಂತ ಹೇಳ್ತಾನೆ. ಅವನು ಉತ್ತರ ಕೊಡ್ಲಿಲ್ಲ. ಅದಕ್ಕೆ ಅವನು ಏನು ಹೇಳ್ತಾನೆ, ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಬಾ, ಅದರಲ್ಲಿ ನೀರು ತೆಗೆದುಕೊಂಡು ಬಾ, ಒಂದಿಷ್ಟು ಉಪ್ಪನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿಂತ ಒಂದು ದೊಡ್ಡ ಪಾತ್ರೆಯನ್ನು ತಂದ, ನೀರು ತಂದ. ಉಪ್ಪು ತಂದಿದ್ಯಾ ಅಂತ ಕೇಳ್ತಾನೆ. ತಂದಿದ್ದೀನಪ್ಪ ಅಂತಂದ. ಶ್ವೇತಕೇತುಗೆ ಹೇಳ್ದ. ಆ ಶ್ವೇತಕೇತುವಿಗೆ ಉದ್ದಾಲಕ ಹೇಳ್ತಾನೆ, ನೋಡು ಆ ಉಪ್ಪನ್ನು ನೀರೊಳಗೆ ಹಾಕು ಅಂತ. ಹಾಕಿದ. ಪಾತ್ರೆನ ಆ ಕಡೆ ಇಡು ಅಂತಂದ. ಸರಿ ಆಯ್ತು, ನಾಳೆ ಬಾ ಅಂತ ಕರೆಸ್ತ. ಅಲ್ಲ, ನನ್ನ ಪ್ರಶ್ನೆ ನೀನು ಉತ್ತರನೇ ಕೊಡ್ಲಿಲ್ಲಲ್ಲ ಅಂತ ಹೇಳ್ತಾ ಇದ್ದಾನೆ. ನನ್ನೇ ನೀನು ಉಪ್ಪು ಹಾಕಿದ್ಯಲ್ಲ, ಆ ಪಾತ್ರೆನ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ತೆಗೆದುಕೊಂಡು ಬಂದ. ಉಪ್ಪು ತಕ್ಕೊಡು ಅಂತ ಹೇಳ್ತಾನೆ. ಎಲ್ಲ ಕಡೆ ಕೈ ಆಡಿಸ್ದ, ಉಪ್ಪು ಸಿಗಲಿಲ್ಲ. ಅಯ್ಯೋ ನಾನು ಉಪ್ಪು ಹಾಕಿದ್ದೆ, ನನ್ನ ಎಲ್ಲ ಹೋಯ್ತು ಅಂತ ಹೇಳ್ತಾನೆ. ಆ ನೀರು ಕುಡಿ ಅಂತ ಹೇಳ್ತಾನೆ. ನೀರು ಕುಡ್ದ. ತುಂಬ ಉಪ್ಪುಪ್ಪಾಗಿದೆ ಅಂತ ಹೇಳ್ತಾನೆ. ಹಾಗಾದರೆ ಅರ್ಥ ಆಯ್ತಾ ನಿನಗೆ ಅಂತ ಕೇಳ್ತಾನೆ. ಉಪ್ಪು ಇಡೀ ಸಮಗ್ರ ನೀರನ್ನ ವ್ಯಾಪಿಸಿರುವಂಥದ್ದು. ಹಾಕಿರುವಂತಹ ಉಪ್ಪು ಕಾಣಿಸ್ತಾ ಇಲ್ಲ, ಆದ್ರೆ ಏನಾಗಿದೆ, ನೀರಿನಲ್ಲಿ ಉಪ್ಪಿನಂಶ ಸಮಗ್ರವಾಗಿರುವಂಥದ್ದು. ಹಾಗೆ ದೇವರು ಎಲ್ಲಿದ್ದಾನೆ ಅಂತ ಕೇಳಿದೆಯಲ್ಲ, ದೇವರು ಇಡೀ ಸಮಗ್ರ ಚರಾಚರಾತ್ಮಕ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ. ಆದ್ರೆ ನಮಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಅವನನ್ನು ನೋಡುವಂತ ಶಕ್ತಿ ಇಲ್ಲ. ನಾವು ಅವನನ್ನು ತಿಳ್ಕೊಳ್ಬೇಕು ಅಂತ ಪ್ರಯತ್ನವನ್ನ ಮಾಡಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಸಜ್ಜನರ ಸಹವಾಸವನ್ನ ಮಾಡಬೇಕು ಅಂತ ಹೇಳಿ ಪ್ರಹ್ಲಾದ ಉಪದೇಶ ಮಾಡ್ದ. ಎಲ್ಲ ಉಪದೇಶಗಳಿಂದ ಪ್ರಹ್ಲಾದನ ಉಪದೇಶದಿಂದ ಹಿರಣ್ಯಕಶಿಪು ಕುಪಿತನಾಗಿದ್ದಾನೆ. ಎಲ್ಲಿದ್ದಾನೆ ನಿನ್ನ ದೇವರು? ಇಡೀ 14 ಲೋಕಕ್ಕೆ ಒಡೆಯ ಅಂತಿದ್ಯಲ್ಲ, ಎಲ್ಲಿದ್ದಾನೆ ತೋರಿಸು ಅಂತ ಹೇಳಿದಾಗ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಹೇಳ್ತಾನೆ. ಹೌದಾ, ಎಲ್ಲ ಕಡೆ ವ್ಯಾಪಿಸಿದ್ದಾನ ಅಂತ. ಖಂಡಿತವಾಗಿಯೂ ಅವನು ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಕಂಬದಲ್ಲಿದ್ದಾನ ಅಂತ ಕೇಳ್ತಾನೆ. ಕಂಬದಲ್ಲೂ ಇದ್ದಾನೆ, ಜಡ ವಸ್ತುವಿನಲ್ಲೂ ಇದ್ದಾನೆ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಹಾಗಾದ್ರೆ ಅವನನ್ನೇ ನಾನು ಸಂಹಾರ ಮಾಡಿಬಿಡ್ತೇನೆ ಅಂತ ನೋಡೇ ಬಿಡ್ತೇನೆ ಅಂತ ಹೇಳಿದ್ದ. ಏನು ಮಾಡ್ದ, ತನ್ನ ಕತ್ತಿಯನ್ನು ತೆಗೆದುಕೊಂಡು ಆ ಕಂಬಕ್ಕೆ ಒಮ್ಮೆ ಹೊಡೆದಿದ್ದಾನೆ. ರಭಸದಿಂದ ಹೊಡೆದಾಗ ನರಸಿಂಹದೇವರು ಅಲ್ಲಿ ಪ್ರಕಟಗೊಳ್ತಾ ಇದ್ದಾರೆ. ಯಾಕೆ ಅಲ್ಲಿ ಪ್ರಕಟಗೊಂಡ್ರು ಅಂತಂದ್ರೆ ಭಾಗವತ ಹೇಳುತ್ತೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅಲ್ಲಿ ನರಸಿಂಹದೇವರು ಪ್ರಕಟಗೊಳ್ತಾ ಇದ್ದಾರೆ. ಯಾಕೆ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭಕ್ತರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ದೇವರು ಹೇಗೆ ಬೇಕಾದ್ರೂ ಬರ್ತಾನೆ, ಯಾವ ರೂಪದಲ್ಲಿ ಬೇಕಾದ್ರೂ ಬರ್ತಾನೆ. ಆ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡಬೇಕಾಗಿದೆ. ಅವನು ಹೇಳ್ದ ಇಲ್ಲಿದ್ದಾನೆ ಅಂತ ಹೇಳ್ದ, ಕಂಬದಲ್ಲಿದ್ದಾನೆ ಅಂತ ಹೇಳಿದಾಗ ಹಾಗಾದ್ರೆ ಸತ್ಯ ಮಾಡಿ ತೋರಿಸ್ಬೇಕಲ್ಲ, ಇಲ್ಲದೆ ಹೋದ್ರೆ ಸುಳ್ಳಂತ ಆಗತ್ತೆ.
ಪರಮಾತ್ಮ ಅದಕ್ಕೆ ಅವನ ಮಾತನ್ನ ಸತ್ಯ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲಿ ಪ್ರಕಟಗೊಂಡ. ಬ್ರಹ್ಮದೇವರ ಮಾತನ್ನ ಸತ್ಯಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಕಟಗೊಂಡಿದ್ದಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಬ್ರಹ್ಮದೇವರು ಏನ್ ಕೊಟ್ಟಿದ್ರು ವರ? ಮನುಷ್ಯನಿಂದ ಸಾಯಬಾರದು, ಪ್ರಾಣಿಗಳಿಂದ ಸಾಯಬಾರದು. ಒಟ್ಟು ಬ್ರಹ್ಮದೇವರು ಸೃಷ್ಟಿ ಮಾಡಿರುವಂತಹ ಯಾವ ಜೀವಿಗಳಿಂದಲೂ ಕೂಡ ಅವನು ಸಾವಾಗಬಾರ್ದು. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಲ್ಲೇ ಅಲ್ಲ ಮಹಾವಿಷ್ಣುವನ್ನ, ಅದಕ್ಕೆ ನರನೂ ಅಲ್ಲ ಪ್ರಾಣಿನೂ ಅಲ್ಲ, ಆ ರೂಪದಲ್ಲಿ ಪರಮಾತ್ಮ ಬಂದಿದ್ದಾನೆ. ಅವನ ರೂಪವನ್ನು ನೋಡಿ ಒಮ್ಮೆ ಹೆದರಿ ಬಿಟ್ಟ ಹಿರಣ್ಯಕಶಿಪು. ಓಹೋ, ನನ್ನ ತಮ್ಮನನ್ನು ಕೊಂದವು ನೀನೇನಾ ಅಂತ ಹೇಳಿತ, ಬಾ ಯುದ್ಧಕ್ಕೆ ಬಾ ಅಂತ ಹೇಳಿಂತ ಕರೆದಾಗ ಹಿರಣ್ಯಕಶಿಪುವಿನ ಏನ್ ಮಾಡ್ತಾ ಇದ್ದಾನೆ, ದರ ಎಳ್ಕೊಂಡು ಬಂದು ಎಲ್ಲಿ ಕರ್ಕೊಂಡ್ ಬಂದಪ್ಪ ಅಂತಂದ್ರೆ ಹೊಸ್ತಿಲ ಮೇಲೆ ಕರ್ಕೊಂಡು ಬಂದ. ಯಾಕೆ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಸೇವಕನಾಗಿರುವಂತಹ ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡಬೇಕಾಗಿದೆ. ಮನೆ ಹೊರಗೆ ಸಾಯಬಾರ್ದು, ಮನೆ ಒಳಗಡೆ ಸಾಯಬಾರ್ದು. ಮತ್ತೆ ಎಲ್ಲಿ ಸಾಯಬೇಕು? ಹೊಸ್ತಿಲ ಮೇಲೆ ಸಾಯಬೇಕು. ಅವಾಗ ಸಾಯಂಕಾಲದ ಸಮಯ ಆಗಿತ್ತು, ಸುಮಾರು 6:30-7 ಗಂಟೆ ಸಮಯ. ಆ ಸಮಯದಲ್ಲಿ ಹಗಲು ಅಲ್ಲ ರಾತ್ರಿನೂ ಅಲ್ಲ, ಸಂಧ್ಯಾ ಸಮಯದಲ್ಲಿ ಪರಮಾತ್ಮ ಅವನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಯಾವುದೇ ಆಯುಧಗಳಿಲ್ಲ, ಅವನ ನಖವೆಂಬುವಂಥದ್ದೇ ಆಯುಧ. ಅದರಿಂದ ಅವನ ಎದೆಯನ್ನು ಸೀಳಿದ, ಕರಳನ್ನು ತನ್ನ ಕೊರಳಿಗೆ ಹಾಕಿಕೊಂಡು ಆ ದುಷ್ಟನಾಗಿರುವಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ತನ್ನ ಭೃತ್ಯನ ಮಾತುಗಳನ್ನು ಸತ್ಯ ಮಾಡಿದ ಪರಮಾತ್ಮ. ಹೀಗೆ ಎಲ್ಲ ಕಡೆ ವ್ಯಾಪಿಸಿದ. ಯಾಕೆ ಹೀಗೆ ಮಾಡದ ಅಂತಂದ್ರೆ, ಪರಮಾತ್ಮ ಅವನಿಗೆ ಅವತಾರ ಇಲ್ಲ, ಹುಟ್ಟಿಲ್ಲ ಅವನಿಗೆ ಆದ್ರಿಂದ ಅವನಿಗೆ ಅಜ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಯಥಾ ನೃಸಿಂಹ ಕೃತಿರಾವಿರಾಸೀತ್. ಭಗವಂತನ ಅವತಾರಗಳೆಲ್ಲವೂ ಕೂಡ ಹೀಗೆ. ರಾಮಕೃಷ್ಣಾದಿ ಅವತಾರಗಳು ಕೂಡ ಕೇವಲ ಅವನು ಮನುಷ್ಯರಂತೆ ಹುಟ್ಟಿದಾಗೆ ತೋರಿಸ್ಕೊಳ್ತಾನೆ ಹೊರತು ಪರಮಾತ್ಮನಿಗೆ ಸರ್ವತಾ ಹುಟ್ಟಿ ಎಂಬುವಂಥದ್ದಿಲ್ಲ. ಅವನೆಲ್ಲವ ಹುಟ್ಟು ಕೂಡ ಹೇಗೆ ನರಸಿಂಹದೇವರು ಸ್ತಂಭದಿಂದ ಪ್ರಾದುರ್ಭವಿಸಿದ್ದಾರೋ ಅದೇ ರೀತಿಯಾಗಿ ಭಗವಂತನ ಎಲ್ಲ ಅವತಾರಗಳು ಅದನ್ನೂ ಕೂಡ ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡ್ದ, ನರಸಿಂಹನಾಗಿ ಸ್ತಂಭದಿಂದ ಪ್ರಕಟಗೊಂಡ, ದುಷ್ಟನಾಗಿರುವಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಕೊನೆಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದಾರೆ, ಆದರೂ ಕೂಡ ಸಮಾಧಾನ ಆಗಲಿಲ್ಲ. ಇಲ್ಲೇನು ಕೆಲವರು ಅನ್ಯಥಾ ಭಾವಿಸ್ತಾರೆ, ಲಕ್ಷ್ಮೀದೇವಿಯು ಕೂಡ ಪರಮಾತ್ಮನ ರೂಪವನ್ನು, ಉಗ್ರ ರೂಪವನ್ನು ನೋಡಿ ಹೆದರಿದ್ಲು ಅಂತೇಳಿಂತ. ವಸ್ತುತಃ ಯಾವಾಗಲೂ ಕೂಡ ಪರಮಾತ್ಮನ ವಕ್ಷಸ್ಥಳದಲ್ಲಿ ವಾಸ ಮಾಡುವಂತಹ ಮಹಾಪ್ರಕೃತಿ ಅಭಿಮಾನಿನಿಯಾದಂತಹ ಮಹಾಲಕ್ಷ್ಮೀ ದೇವಿಗೆ ಎಲ್ಲಿ ಆ ಭಗವಂತನ ರೂಪವನ್ನು ನೋಡಿ ಎಲ್ಲಿ ಹೆದರಿಕೆಯೂ ಇಲ್ಲೇ ಇಲ್ಲ. ಆದರೂ ಕೂಡ ಪರಮಾತ್ಮನ ಸಂಕಲ್ಪವನ್ನು ಅರಿತಂತವಳು ಮಹಾಲಕ್ಷ್ಮೀ ದೇವಿ. ಅದಕ್ಕೂ ಪ್ರಹ್ಲಾದನೇ ಸ್ತೋತ್ರ ಮಾಡಬೇಕು, ಭಕ್ತನೇ ಸ್ತೋತ್ರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವಳು ತಡಿಲಿಲ್ಲ. ಅಲ್ಲಿ ಸ್ತೋತ್ರನೂ ಕೂಡ ಮಾಡಲಿಲ್ಲ, ಏನೂ ಕೂಡ ಹೇಳಿಲ್ಲ. ಉಳಿದಂಥವರೆಲ್ಲರೂ ಕೂಡ ತಡಿತಾ ಇದ್ದಾರೆ. ಕೊನೆಗೆ ಬ್ರಹ್ಮದೇವರು ಪ್ರಹ್ಲಾದನಿಗೆ ಹೇಳ್ತಾರೆ, ನೀನೇ ಪರಮಾತ್ಮನನ್ನು ಸಮಾಧಾನ ಮಾಡು ಅಂತ ಹೇಳಿಂತ. ಪ್ರಹ್ಲಾದ ಹೇಳ್ತಾನೆ, ಎಲ್ಲ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಪೂಜಿಸಲ್ಪಟ್ಟಂಥವನು, ಲಕ್ಷ್ಮೀದೇವಿ ನಿತ್ಯವಾಗಿಯೂ ಕೂಡ ನಿನ್ನೆ ಸೇವೆಯನ್ನ ಮಾಡ್ತಿರ್ತಾಳೆ. ಅಂತಹ ಮಹಾಲಕ್ಷ್ಮೀ ದೇವಿ ನಿನ್ನ ನಿತ್ಯ ಸೇವೆಯನ್ನ ಮಾಡ್ತಾ ಇದ್ರು ಕೂಡ ನಿನ್ನ ಬಲಗಾಲಿನ ಉಗುರಿನ ತುದಿಯಲ್ಲಿರುವಂತಹ ಒಂದು ಗುಣಗಳನ್ನು ಕೂಡ ಇಲ್ಲಿಯೂ ತನಕಲೂ ಕೂಡ ಎಣಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಅಷ್ಟು ಅನಂತ ಕಲ್ಯಾಣ ಗುಣಗಳನ್ನ ನೀನು ಹೊಂದಿದ್ದಿ. ಅಂಥವು ನೀನು ನನ್ನಂತಹ ಒಬ್ಬ ಸಾಮಾನ್ಯ ಭಕ್ತನಿಂದ, ಸಾಮಾನ್ಯ ಮನುಷ್ಯನಿಂದ ಸ್ತೋತ್ರ ಮಾಡಿಸ್ಕೊಳ್ಳೋದಾ? ನಿಜವಾಗಿಯೂ ಕೂಡ ನಾನು ಧನ್ಯ ಅಂತ ಹೇಳಿಂತ ಅವನೊಂದು ಅದ್ಭುತವಾದಂತಹ ದೃಷ್ಟಾಂತವನ್ನ ಕೊಡ್ತಾನೆ. ಏನು ಅಂತಂದ್ರೆ, ನರಸಿಂಹದೇವರ ಮಾತೃ ಹೃದಯ ಎಂಥದ್ದು ಅಂತಂದ್ರೆ, ಲೋಕದಲ್ಲಿ ಮಗುವನ್ನ ತಾಯಿ ರಕ್ಷಣೆ ಮಾಡ್ತಾ ಇರ್ತಾಳೆ. ಮಗು ಅತ್ತಾಗ ಏನ್ ಮಾಡ್ತಾ ಇದ್ದಾಳೆ, ತಾಯಿ ಆದಂಥವಳು ತಾನು ಯಾವ ಅವಸ್ಥೆಯಲ್ಲಿದ್ದೇನೆ, ಏನ್ ಮಾಡ್ತಾ ಇದ್ದೇನೆ ಅನ್ನೋದನ್ನು ನೋಡೋದಿಲ್ಲ. ಅವಳಿಗೇನಿರುತ್ತೆ, ತನ್ನ ಮಗುವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಹಾಗೆ ಭಗವಂತ ತನ್ನ ಭಕ್ತರನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ತಾನು ಯಾವ ಅವಸ್ಥೆಯಲ್ಲಿ ಇರ್ತಾನೋ, ಹೇಗಿರ್ತಾನೋ ಅವರನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಬರ್ತಾನೆ. ನೀನು ಹಾಗೆ ಬಂದಿದ್ದಿ, ಅಂಥವನು ನೀನು ನನ್ನ ಬಳಿ ಸ್ತೋತ್ರ ಮಾಡಿಸ್ಕೊಳ್ಳುವಂಥದ್ದ? ನಾನೇನು ಸ್ತೋತ್ರ ಮಾಡಲಿ? ನೀನು ಮನ್ನೇ ಧನಾಭಿ ಜನ ರೂಪ ತಪಶ್ರುತೋಜಃ ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ನಿನ್ನ ಕರುಣೆ ಹೃದಯ ಎಲ್ಲವನ್ನೂ ಕೂಡ ಎಲ್ಲರೂ ಕೂಡ ಬಲ್ಲವರಾಗಿದ್ದಾರೆ. ಯಾಕೆ ಅಂತಂದ್ರೆ, ಭಗವಂತ ನೀನು ಪ್ರಸನ್ನನಾಗೋದು ಯಾವ್ದ್ರಿಂದ ಅಂತಂದ್ರೆ ಕೇವಲ ಭಕ್ತಿಯಿಂದ ಮಾತ್ರ. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣುರ್ನಾನೀನ ಕೇನಚಿತು ಅಂತ. ಭಕ್ತಿಯಿಂದ ಮಾತ್ರ ನೀನು ಪ್ರಸನ್ನಗೊಳ್ತಿ. ಅದಕ್ಕೋಸ್ಕರನೇ ನೀನು ಏನ್ ಮಾಡ್ದಿ, ಆ ಗಜರಾಜ ಏನ್ ಮಾಡ್ದ, ಅವನು ನಿನ್ನನ್ನು ಮೊದಲಿಗೆ
ಅನೇಕ ಜನ ಬಂಧುಗಳಿಂದ ಕೂಡಿದವನಾಗಿ ಎಲ್ಲರಿಂದ ರಕ್ಷಣೆ ಮಾಡ್ತಾರೆ ಅಂತೇಳಿಂತ ಪ್ರಾರ್ಥನೆಯನ್ನು ಮಾಡ್ಕೊಂಡು ಅವರೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ತನ್ನ ಕಾಲು ನೀರಿನಲ್ಲಿ ಕೊಳೆಯ ತನಕಲ್ಲೂ ಕೂಡ ಅಲ್ಲೇ ಇದ್ದ. ಆಮೇಲೆ ಅವನಿಗೆ ಇವ್ರು ಯಾರು ನನ್ನ ರಕ್ಷಕರಲ್ಲ, ನೀನೊಬ್ಬನೇ ರಕ್ಷಕ ಅಂತೇಳಿ ಅವನಿಗೆ ಮನವರಿಕೆ ಆಯ್ತು. ಅವಾಗ ಅವನು ನಿನ್ನನ್ನು ಸ್ತೋತ್ರ ಮಾಡ್ದ, ಭಕ್ತಿಯಿಂದ ಸ್ತೋತ್ರ ಮಾಡಿದ್ದಾನೆ. ತಕ್ಷಣನೇ ನೀನು ಬಂದಿದ್ದಿ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತೇಳಿ ಸ್ತೋತ್ರ ಮಾಡಿದ್ದೆ ತಡ ನೀನು ಅಲ್ಲಿಗೆ ಬಂದಿ. ನೀನು ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳಂತೆ, ಎಲ್ಲಿಗೆ ಹೊರಟ್ರಿ ಅಂತ ಹೇಳಿಂತ. ಗಜೇಂದ್ರ ಅಂತ ಹೇಳೋಕೆ ಅಷ್ಟು ಟೈಮ್ ಇರ್ಲಿಲ್ಲ. ಗಾ ಅಂತ ಹೇಳೋಷ್ಟರಲ್ಲೇ ಆಗ್ಲೇ ವೈಕುಂಠದಿಂದ ಪರಮಾತ್ಮ ಭೂಲೋಕಕ್ಕೆ ಬಂದಾಗಿದೆ. ಅಂದ್ರೆ ಅಷ್ಟು ಭಕ್ತರನ್ನ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನ್ ಪ್ರಾಣಿ ಆಗಿರ್ಲಿ, ಪಶು ಆಗಿರ್ಲಿ, ಮನುಷ್ಯನಾಗಿರ್ಲಿ, ಅವನು ಯಾವುದನ್ನು ಕೂಡ ನೋಡೋದಿಲ್ಲಂತೆ. ಅವನು ಯಾವ ಕುಲ ಗೋತ್ರಗಳನ್ನು ಕೂಡ ನೋಡೋದಿಲ್ಲಂತೆ. ಕೇವಲ ಭಕ್ತಿಗೆ ಮಾತ್ರ ಪರಮಾತ್ಮ ಪ್ರಸನ್ನನಾಗ್ತಾನೆ. ಅಂತವನು ನೀನು ನನ್ನಿಂದ ಸ್ತೋತ್ರ ಮಾಡ್ಕೊಳ್ಳೋದು ಅಂತಂದ್ರೆ ನಿಜವಾಗಿಯೂ ಕೂಡ ನಾನು ಧನ್ಯ ಅಂತ ಹೇಳಿದ ಪರಮಾತ್ಮನನ್ನ ಬಗೆ ಬಗೆಯಾಗಿ ಸ್ತೋತ್ರ ಮಾಡ್ತಾನೆ. ಅವನ ಸ್ತೋತ್ರದಿಂದ ಸಂತೃಪ್ತನಾದಂತಹ ಪರಮಾತ್ಮ ನಿನಗೇನು ಬರಬೇಕು ಅಂತ ಕೇಳಿದಾಗ ಮೋಕ್ಷವನ್ನೇ ಕರುಣಿಸ್ತೇನೆ ಅಂತ ಹೇಳಿದಾಗ ಪ್ರಹ್ಲಾದ ಬೇಡ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ನೀನು ನನಗೆ ಮೋಕ್ಷ ಕೊಡ್ತಿ, ಸರಿ, ನನ್ನನ್ನು ನಂಬಿಕೊಂಡು ಅನೇಕ ಜನ ದೈತ್ಯ ಬಾಲಕರು ನನ್ನ ಹಿಂದಿದ್ದಾರೆ, ಅವ್ರಿಗೆ ಯಾರು ಮೋಕ್ಷ ಕೊಡ್ತಾರೆ? ಆದ್ರಿಂದ ಮೋಕ್ಷ ಬೇಡ ನನಗೆ ಅಂತ ಹೇಳಿ. ಸರಿ, ನಿಂಗೆ ಏನು ಬರಬೇಕು ಕೇಳು ಅಂತ ಹೇಳ್ತಾನೆ. ಏನು ವರ ಬೇಡ ಅಂತ ಹೇಳ್ತಾನೆ. ಅಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ಅಂತಂದ್ರೆ ಭಗವಂತ ವರ ಬೇಕು ಅಂತ ಕೇಳೋದು, ಪ್ರಹ್ಲಾದ ಬೇಡ ಅಂತ ಹೇಳೋದು. ನಾವಾಗಿದ್ರೆ ಮೊದಲು ವರ ಕೊಟ್ಟು ಹೋಗಪ್ಪ ಅಂತ ಹೇಳ್ತೀವಿ. ಅವನು ನೋಡೋದ್ ಬಿಟ್ಟು ವರ ಕೊಟ್ಟು ಹೋಗು ಅಂತ ಹೇಳ್ತಿದ್ವಿ. ಆ ಪ್ರಹ್ಲಾದ ಹಾಗೆ ಮಾಡ್ಲಿಲ್ಲ, ಏನೂ ವರ ಬೇಡ ಅಂತ ಹೇಳ್ತಾನೆ. ಪ್ರಹ್ಲಾದನ ಮಾತನ್ನು ಕೇಳ್ತಾ ಇದ್ದಾನೆ. ಪ್ರಹ್ಲಾದ ಬೇಡ ಬೇಡ ಅಂತ ಹೇಳ್ತಾ ಇದ್ದಾನೆ. ದೇವ್ರು ಬೇಕು, ನೀನ್ ಕೇಳು ಕೇಳು ಅಂತ ಹೇಳ್ತಾನೆ. ವಿಚಿತ್ರವ, ನಾವು ಬೇಕು ಬೇಕು ಅಂದ್ರೂ ದೇವ್ರು ಕೊಡೋದಿಲ್ಲ, ಅಲ್ಲಿ ಬೇಡ ಬೇಡ ಅಂದ್ರೂ ದೇವ್ರು ಕೇಳ್ತಾ ಇದ್ದಾನೆ. ಅಲ್ಲಿ ಸ್ವಾರ್ಥ ಇರಲಿಲ್ಲ. ಅಲ್ಲಿ ನಮ್ಮಲ್ಲಿ ಸ್ವಾರ್ಥ ಇದೆ, ಅದರಿಂದ ದೇವ್ರು ಕೊಡ್ತಾ ಇಲ್ಲ ನಮಗೆ. ಕೊನೆಗೆ ಪ್ರಹ್ಲಾದನ ಹೇಳ್ತಾನೆ, ನೋಡಪ್ಪ ನೀನ್ ಇಷ್ಟು ಪರಿಪರಿಯ ಕೇಳ್ತಿದ್ಯಲ್ಲ, ಒಂದು ವರ ಕೊಡು, ಅದೊಂದು ಕೇಳ್ತೀನಿ ಅಂತ. ಏನು ಅಂತಂದ್ರೆ, ನಾನು ನಿನ್ನ ಬಳಿ ಏನನ್ನೂ ಕೂಡ ಬೇಡಬಾರದು, ಇವತ್ತಲ್ಲ ಎಂದಿಗೂ ಕೂಡ ಬೇಡಬಾರದು, ಈ ವರವನ್ನು ದಯಪಾಲಿಸು ಅಂತ. ಎಂತ ಅದ್ಭುತವಾದಂತಹ ಮಾತನ್ನ ಹೇಳ್ದ. ಕೊನೆಗೆ ದೇವರೇ ಅವನೇನಾದ ಭಕ್ತನ ಮುಂದೆ ಸೋತ್ ಹೋದ. ಆಯ್ತಪ್ಪ ಸರಿ, ನಿನ್ನಿಷ್ಟದಂತೆ ಆಗ್ಲಿ ಅಂತ ಹೇಳಿಂತ ಅನುಗ್ರಹವನ್ನ ಮಾಡ್ದ. ಕೊನೆಗೆ ಏನ್ ಮಾಡ್ತಾನೆ, ಪ್ರಹ್ಲಾದನಂತಹ ಮಗನನ್ನ ಪಡೆದಿದ್ರಿಂದ ಆ ಹಿರಣ್ಯಕಶಿಪುಗೂ ಕೂಡ ಸದ್ಗತಿಯಾಗತ್ತೆ. ಹೀಗೆ ಪ್ರಹ್ಲಾದನ ಚರಿತ್ರೆಯನ್ನ ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತಾ ಇರುವಂಥದ್ದು. ಪ್ರಹ್ಲಾದನ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾದದ್ದು ಏನಪ್ಪಾ ಅಂತಂದ್ರೆ, ಪ್ರಹ್ಲಾದ ಬಾಲಕ, ಅವನಿಗೆ ಹೇಗೆ ಇವೆಲ್ಲ ಬಂತು ಅಂತಂದ್ರೆ, ಅವನು ಗರ್ಭದಲ್ಲಿದ್ದಾಗ್ಲೇನೆ ತನ್ನ ತಾಯಿಯ ಮುಖಾಂತರ ಎಲ್ಲ ಭಗವತ್ ತತ್ವಗಳನ್ನ ನಾರದರ ಮುಖದಿಂದ ಶ್ರವಣ ಮಾಡಿದ್ದಾನೆ. ನಾವು ಕೂಡ ಚಿಕ್ಕವರಿದ್ದಾಗಲೇನೆ ಒಳ್ಳೆಯ ಧರ್ಮ ಕರ್ಮಗಳನ್ನ ಆಚರಣೆ ಮಾಡಬೇಕು. ಸತ್ಕರ್ಮಗಳನ್ನ ಮಾಡಿದಾಗ ಭಗವಂತನ ವಿಶೇಷವಾದಂತಹ ಅನುಗ್ರಹ ಪ್ರಾಪ್ತವಾಗ್ತದೆ. ಜೊತೆಗೆ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತಂದ್ರೆ ಸಂಪತ್ತು, ಕುಲ, ಗೋತ್ರ ಯಾವುದು ಕೂಡ ಬೇಕಾಗಿಲ್ಲ, ಪಾಂಡಿತ್ಯವೂ ಕೂಡ ಬೇಕಾಗಿಲ್ಲ. ಕೇವಲ ನಿರ್ಮಲವಾದಂತಹ ಪರಿಶುದ್ಧವಾದಂತಹ ಭಕ್ತಿಯಿಂದ ಆ ಭಗವಂತನನ್ನ ಸ್ತೋತ್ರ ಮಾಡಿದ್ರೆ ಸಾಕು, ಅವನು ನಮಗೆ ರಕ್ಷಣೆ ಮಾಡ್ತಾನೆ ಎನ್ನುವಂತಹ ನಂಬಿಕೆ ಇದ್ರೆ ಸಾಕು. ಎಲ್ಲ ಕಾಲದಲ್ಲಿ ಎಂತಹ ಸಮಯ ಇದ್ರೂ ಕೂಡ ದೇವರು ನಮಗೆ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವಂತಹ ಸಂದೇಶವನ್ನ ಪ್ರಹ್ಲಾದನ ಚರಿತ್ರೆಯಿಂದ ಶ್ರೀಮದ್ ಭಾಗವತವು ನಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಈ ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ನೀವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಇಷ್ಟು ಸಮಯ ಆಗಿದ್ರೂ ಕೂಡ ನರಸಿಂಹನ ಚರಿತ್ರೆಯನ್ನು, ಪ್ರಹ್ಲಾದನ ಚರಿತ್ರೆಯನ್ನು ಶ್ರವಣ ಮಾಡಿದ್ದೀರಿ. ವಿಶೇಷವಾಗಿ ನಮ್ಮ ಅಣ್ಣಿಗೇರಿಯವರು ಇಲ್ಲಿಯ ತನಕ ನರಸಿಂಹ ಮಂತ್ರದ ಹೋಮವನ್ನು ಮಾಡಿಸಿ ಜ್ಞಾನಯಜ್ಞವೂ ಕೂಡ ಆಗಬೇಕು. ಯಾಕೆಂತಂದರೆ ಏನೇ ಕೆಲಸವನ್ನು ಮಾಡಿದರೂ ಕೂಡ ಜ್ಞಾನ ಕಾರ್ಯದಿಂದ ಪರಿಸಮಾಪ್ತಿಯಾಗುವಂಥದ್ದು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ಒಂದು ಅರ್ಧ ಗಂಟೆ ಉಪನ್ಯಾಸ ಹೇಳಿ ಆಚಾರ್ಯ ಅಂತಂದರು, ಜಾಸ್ತಿ ಆಗಿದೆ, ಕ್ಷಮೆ ಇರಲಿ. ಅವರಿಗೆ ಆ ನರಸಿಂಹದೇವರ ವಿಶೇಷವಾದಂತಹ ಅನುಗ್ರಹ ಪ್ರಾಪ್ತವಾಗಲಿ. ಜೊತೆಗೆ ಪ್ರಹ್ಲಾದನಲ್ಲಿರುವಂತಹ ಭಕ್ತಿ, ಔದಾರ್ಯಾದಿ ಗುಣಗಳು ಅವರಲ್ಲಿ ಆ ನರಸಿಂಹದೇವರ ಅನುಗ್ರಹದಿಂದ ಪ್ರಾಪ್ತವಾಗಲಿ. ಇಲ್ಲಿ ಸೇರಿರುವಂತಹ ಎಲ್ಲ ಸಕಲ ಸದ್ಭಕ್ತರಿಗೂ ಕೂಡ ನರಸಿಂಹದೇವರ ರಕ್ಷಣೆ ಸದಾಕಾಲ ನಮ್ಮೆಲ್ಲರಿಗೂ ಕೂಡ ಇರಲಿ. ಯಾಕೆಂತಂದ್ರೆ ನರಸಿಂಹದೇವರ ಸ್ಮರಣೆಯನ್ನು ಮಾಡೋದ್ರಿಂದ ನರಸಿಂಹ ಮಂತ್ರವು ಒಂದಿರಲು ಸಾಕು. ಅಂದ್ರೆ ನರಸಿಂಹದೇವರ ಮಂತ್ರ ಒಂದಿತ್ತು ಅಂತಂದ್ರೆ ಸಾಕು, ಎಲ್ಲ ಕಷ್ಟಗಳು ಕೂಡ ನಮ್ಮಿಂದ ದೂರವಾಗ್ತದೆ. ಅಂತಹ ನರಸಿಂಹದೇವರನ್ನ ನಿರಂತರವಾಗಿ ಸ್ಮರಣೆ ಮಾಡ್ತಾ ಸದಾಕಾಲ ಅವರ ರಕ್ಷಣೆ ನಮ್ಮೆಲ್ಲರಿಗೂ ಕೂಡ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತೊಮ್ಮೆ ಆ ಅಣ್ಣಿಗೇರಿ ಕುಟುಂಬದವರಿಗೆ ನರಸಿಂಹದೇವರು ಇನ್ನು ಉತ್ತರೋತ್ತರ
ಅಭಿವೃದ್ಧಿಯನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಅಸ್ಮತ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ಮಧ್ವವಲ್ಲಭ ಶ್ರೀ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಯಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರತು ಶ್ರೀಕೃಷ್ಣಾರ್ಪಿತಮಸ್ತು.